ಹಲ್ಲೆಲೂಯಾ. ಜನರು ನನ್ನನ್ನು ಬಾ ದೇವರ ಆಲಯಕ್ಕೆ ಹೋಗೋಣ ಎಂದು ಹೇಳಿದಾಗ ದಾವೀದನು ದುಃಖದಿಂದ ಹೋದನು. ದುಃಖದಿಂದ ಹೋದನಲ್ಲ, ಸಂತೋಷದಿಂದ ಹೋದ. ಹಾಗಾದ್ರೆ ನಮ್ಮ ಮುಖ ಯಾಕೆ ಬಾಡಿದೆ? ಅಂದು ಇಸ್ರಾಯೇಲರಿಗಿದ್ದ ದೇವರೇ ಇಂದು ನಮ್ಮ ದೇವರು, ಅಂದು ಅವರನ್ನು ಕಾಪಾಡಿದ ದೇವರೇ ನಮ್ಮ ದೇವರು. ಆತನು ಬದಲಾಗಲೇ ಇಲ್ಲ ಅಲ್ಲ. ಒಂದು ಸಾಂಗ್ಸ್ ಉಂಟು, ಬದಲಾಗಿ ಅಲ್ಲ, ಬದಲಾಗಿಲ್ಲ. ಪುನರುತ್ಥಾನ ಹೊಂದಿದ ಯೇಸು ಬದಲು ಆಗಲಿಲ್ಲ. ಆತನು ಸತ್ತಾಗ ಯಾವ ರೀತಿ ತನ್ನ ಕಾರ್ಯಗಳನ್ನು ಮಾಡುತ್ತಿದ್ದನೋ ಅದಕ್ಕಿಂತ ಎಷ್ಟು ಪಟ್ಟು ಇನ್ನು ಹೆಚ್ಚಿನ ಪಟ್ಟಿನಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಆತನ ಕಾರ್ಯಗಳನ್ನು ನಡೆಸ್ತಾ ಹೋದ. ಹಲ್ಲೆಲೂಯಾ. ಆತನು ಬದಲು ಆಗಲೇ ಇಲ್ಲ. ನನ್ನ ನಿನ್ನ ದೇವರು ಬದಲಾಗುವ ಆತನಲ್ಲ. ಅಂದು ಇಸ್ರಾಯೇಲರಿಗೆ ಆತನು ಯುದ್ಧದಲ್ಲಿ ಜಯ ಕೊಟ್ಟ ದೇವರು ಇಂದು ಕೂಡ ಜಯ ಕೊಡುತ್ತಾ ಬರ್ತಿದ್ದಾನೆ. ಹಲ್ಲೆಲೂಯಾ. ನಿಮ್ಗೆ ಯಾರಿಗೆ ಸಂತೋಷ ಅಲ್ವಾ? ನಂಗೆ ಸತ್ಯ, ನಂಗೆ ಬೇಸರ ಆಗ್ತಾ ಉಂಟು. ಎಲ್ಲರೂ ಚಪ್ಪೆಗಟ್ಟಿ ಹೋಗಿದ್ದಾರೆ. ನಾವು ಆ ಸಾಂಗ್ ಉಂಟು ಗೊತ್ತುಂಟ, ಜಾನ್ ನ್ಯೂಟನ್ ಬರೆದದ್ದು. ದೇವರು ಕರ್ತನ ನನ್ನನ್ನು ಕರ್ತ ದೇವರು, ಅದು ಸ್ವರ ಈಗ ಬರೋದು ಸ್ವಲ್ಪ ಹೊತ್ತಾದ್ರೆ ಬರ್ತದೆ. ನನ್ನನ್ನು ದೇವರ ಆಲಯಕ್ಕೆ ಕರೆದರು, ನಾನು ಸಂತೋಷದಿಂದ ಹೋದೆನು. ಅದಕ್ಕೆ ಕೀರ್ತನೆ ಇದೆ, ಸಾಂಗ್ ಅದು. ನಾವು ದೇವರ ಆಲಯಕ್ಕೆ ಹೋಗುವ ಸಂತೋಷದಿಂದ ಹೋಗ್ಬೇಕು, ದುಃಖದಿಂದ ಅಲ್ಲ. ನಮ್ಮ ಮುಖವು ಕಳೆಗುಂದಿರಬಾರ್ದು. ಮದುವೆ ಫಂಕ್ಷನ್ಗೆ ಹೋದಾಗ ನೀವು ಹೇಗೆ ಕೂತ್ಕೊಳ್ತೀರಿ? ಹಾಗೆ ಕೂತ್ಕೊಂಡ್ರೆ ಎಂತ ಎಣಿಸ್ತಾರೆ ಗೊತ್ತಾ? ಮುಂಬೆ ಇಷ್ಟ ಇಜ್ಜೋಡು ಆಯ ಮದ್ಮೆ ಆಪಿನ ಪೊಣ್ಣು ದಾನೆ ರಿಲೇಷನ್ ಆತನ ಉಪ್ಪೋಡು ಐಕುಂಬೆ ಬಾಲಿ ಚಪ್ಪಿಡುಲ್ಲಿ. ಹುಡುಗಿ ಆದ್ರೆ ಏನನ ಉಪ್ಪೋಡು ಆಯ ಬಾಲಿ ಚಪ್ಪಿತ್ತೋಲ್ಲ ಅಲ್ಲ ಅಲ್ಲ, ಹೇಳ್ತಾರೆ ಅಲ್ವ? ದುಃಖ ಇದ್ದಾಗ ನಾವು ಮದುವೆಗೆ ಹೋಗ್ತೇವಾ? ನಾನಂತೂ ಹೋಗುದಿಲ್ಲ. ನನ್ನ ತಲೆಗೆ ಇದಾಗಿದ್ರೆ ನಾನಂತೂ ಹೋಗುದಿಲ್ಲ. ನೀವ್ಯಾರಾದ್ರೂ ಹೋಗ್ತೀರಾ ದುಃಖ ಇದ್ದಾಗ ಸಂಘ? ಇಲ್ಲಲ್ಲ. ಅದು ನನ್ನ ನಿನ್ನ ದೇವರ ಸನ್ನಿಧಾನ ಹಾಗಲ್ಲ. ನಾನು ದುಃಖ ಇದ್ದಾಗಲೂ ಆತನ ಸನ್ನಿಧಾನದಲ್ಲಿ ಸಂತೋಷದಿಂದ ಹೋಗುತ್ತೇನೆ. ನಾನು ಸಂತೋಷವಿರುವಾಗಲೂ ಅತಿ ಸಂತೋಷದಿಂದ ಆತನ ಸನ್ನಿಧಾನ. ನೀವು ಅನುಕೂಲ ಇರುವ ಸಮಯದಲ್ಲೂ ಅನುಕೂಲ ಇಲ್ಲದ ಸಮಯದಲ್ಲಿಯೂ ಆತನ ಸನ್ನಿಧಾನದಲ್ಲಿ ನೀವು ಹೇಗೆ ಕಾಣಿಸಿಕೊಳ್ಬೇಕು? ಸಂತೋಷವುಳ್ಳವರಾಗಿ ಕಾಣಿಸಿಕೊಳ್ಬೇಕು. ಯಾಕೆ? ನನ್ನ ದೇವರು ಏನು ಎಂಬುದಾಗಿ ನಮಗೆ ಗೊತ್ತುಂಟು. ಆತನ ಭುಜ ಪರಾಕ್ರಮಗಳು ಏನೆಂಬುದಾಗಿ ನಮಗೆ ಗೊತ್ತುಂಟು. ಮೊನ್ನೆ ಡ್ಯಾನಿ ಬ್ರದರ್ ಹೇಳ್ತಿದ್ರು, ನಮ್ಮ ಮಕ್ಕಳಿಗೆ ನಾವು ಈ ದಿನ ಯಾಕೆ ಮಕ್ಕಳು ಯವನಸ್ಥರು ಚಪ್ಪೆಗಟ್ಟಿದ್ದಾರೆ, ಯಾಕೆ ನಮ್ಮ ಯವನಸ್ಥ ಮಕ್ಕಳು ಸುಮ್ಮನೆ ಇದ್ದಾರೆ? ಯಾಕಂದರೆ ನಾವು ನಮ್ಮ ಯೂತ್ಗಳಿಗೆ ಆತನ ಘನತೆ ಏನು ಎಂಬುದಾಗಿ ನಾವು ತಿಳಿಸಲಿಲ್ಲ. ಆತನ ಘನತೆಯನ್ನು ನಾವು ತಿಳಿಸುತ್ತಿದ್ದರೆ ಅವರು ಬಲವಾಗಿ ಆತನಿಗೋಸ್ಕರ ಪ್ರಜ್ವಲಿಸುತ್ತಿದ್ದರು. ನಾವು ತಿಳಿಸಲಿಲ್ಲ ಆತನ ಘನತೆ ಏನು ಎಂಬುದಾಗಿ. ಆತನ ಘನತೆಯನ್ನು ನಾವು ಯಾವ ರೀತಿಯಾಗಿ ನಾವು ತೆಗೆದುಕೊಂಡಿದ್ದೇವೆ ಎಂಬುದಾಗಿ ಅವರಿಗೆ ನಾವು ತಿಳಿಸಲಿಲ್ಲ. ನಮಗೆ ಗೊತ್ತುಂಟಾ ಪ್ರಿಯರೇ? ನಮ್ಮ ಮಕ್ಕಳೆಲ್ಲ ಇದ್ದಾರೆ ಈಗ, ಅವರಿಗೆ ನಾವು ಆತನ ಘನತೆ ಏನೆಂಬುದಾಗಿ ತಿಳಿಸಿಕೊಡ್ಬೇಕು. ಎಲ್ಲಿಗೆ ಬರೆಯಲ್ಪಟ್ಟಿದ್ದು ಗೊತ್ತುಂಟಾ? ನಾನು ಮಾಡಿದ ಮಹತ್ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ನೀವು ತಿಳಿಸಿರಿ, ಆಗ ಅವರು ನನ್ನನ್ನು ಕಂಡುಕೊಳ್ಳುವರು. ಇಲ್ಲದಿದ್ದರೆ, ಅದು ಕಂಡುಕೊಳ್ಳುವರಂತ ಹೇಳಿದ್ರೆ ಅದ್ರ ಹಿಂದೆ ಇನ್ನೊಂದು ಉಂಟಂದ ಅರ್ಥ, ಸರಿಯಲ್ಲ? ಕಂಡುಕೊಳ್ಳುವರು ಹೇಳಿದ ಮೇಲೆ ದೇವರು ಅದರ ಹಿಂದೆ ಇನ್ನೊಂದು ಉಂಟಂತ ಅರ್ಥ. ಅಂದ್ರೆ ಗೊತ್ತಾಯ್ತಲ್ಲ, ಅವರು ನಾಶದ ದಾರಿಗೆ ಹೋಗ್ತಾರೆ ಎಂಬುದಾಗಿ. ಸೊ ನಮ್ಮ ಯೂತ್, ನಮ್ಮ ಮಕ್ಕಳಿಗೆ ನಾವು ಆತನ ಘನತೆ ಏನೆಂಬುದಾಗಿ ನಾವು ತಿಳಿಸುವುದಾದರೆ ಆಗ ಅವರು ದೇವರ ಸನ್ನಿಧಾನದಲ್ಲಿ ನಿಲ್ಲುತ್ತಾರೆ, ಬರುವಂತ ದಿನಮಾನಗಳನ್ನು ಎದುರಿಸ್ತಾರೆ. ಇಲ್ಲದೆ ಹೋದರೆ ನಾವು ಗೊತ್ತಿಲ್ಲ ನಾವು ಇದ್ದವೋ ಇಲ್ಲವೋ,
ಅವರ ಪೀಳಿಗೆ ಉಂಟೋ ಇಲ್ಲವೋ ಗೊತ್ತಿಲ್ಲ. ಕ್ರಿಸ್ತನ ಬರೋಣ ನಾಳೆಯೇ ಬರಬಹುದು, ಗೊತ್ತಿಲ್ಲ. ಅದು ಸ್ವಲ್ಪ ಲೇಟ್ ಆಗ್ಬೋದು. ಆಗ ನಾವಿಲ್ಲದೆ ಹೋದರೆ ನಾವು ಪಶ್ಚಾತ್ತಾಪ ಪಡುವಂತ ಯಾರು ಪಶ್ಚಾತ್ತಾಪ ಪಟ್ಟರು? ದೇವರ ಹೃದಯದ ಅಲ್ಲಿ ಯಾರು ಪಶ್ಚಾತ್ತಾಪ ಪಟ್ಟರು? ಲಾಜರನ ಹತ್ರ ಯಾರು ನೀರು ಕೇಳಿದು? ಆ ಶ್ರೀಮಂತ. ಅವ ಇಲ್ಲಿರುವಾಗ ಮಾಡಲಿಲ್ಲ, ಅವನನ್ನು ಕಣಿಕರಿಸಲಿಲ್ಲ. ನಾವು ಇಲ್ಲಿರುವಾಗ ಮಕ್ಕಳನ್ನು ನಾವು ಪ್ರಿಪೇರ್ ಮಾಡುವುದಿಲ್ಲ. ನಾವು ಅಲ್ಲಿ ಹೋಗಿ ನೋಡಿದ ನಾವಂತೂ ದೇವರ ಸನ್ನಿಧಾನದಲ್ಲಿ ಇರ್ತೇವೆ. ಆಗ ಓ ನನ್ನ ಮಗ, ದೇವರೇ ನನ್ನ ಮಗನಿಗೆ ಸಹಾಯ ಮಾಡು, ದೇವರೇ ನನ್ನ ಮಗನಿಗೆ ಸಹಾಯ ಮಾಡು. ಎಲ್ಲಿ ನೀನು ಪ್ರಿಪೇರ್ ಮಾಡಲಿಲ್ಲ, ಎಲ್ಲಿ ನಿನ್ನ ಮಗ ಪ್ರಿಪೇರ್ ಆಗ್ತಾನೆ? ಆತನು ಪ್ರಿಪೇರ್ ಆಗಿ ನಿಲ್ಬೇಕಾ? ನನ್ನ ಜೀವಿತ ಕಾಲದಲ್ಲಿ ಆತನನ್ನು, ಅದಕ್ಕೆ ವಾಕ್ಯ ಹೇಳ್ತದೆ, ಪೆಟ್ಟು ಕೊಡುವ ಸಮಯದಲ್ಲಿ ಪೆಟ್ಟು ಕೊಡು. ಆತನು ಎಂತ ಸಾಯುವುದಿಲ್ಲ, ದೇವರ ಶಿಕ್ಷಣಕ್ಕೆ ಒಳಗಾಗ್ತಾನೆ. ಹಲ್ಲೆಲೂಯಾ. ನಾವು ಆ ರೀತಿ ಆಗ್ಬೇಕು ಪ್ರಿಯರೇ. ನಾವು ಮಕ್ಕಳನ್ನು ಏನು ಒಂದು ಇದರ ರೀತಿ ಹೂ ರೀತಿಯಲ್ಲಿ ನೋಡಬಾರ್ದು. ಪ್ರೀತಿ ಮಾಡುವಲ್ಲಿ ಮಾಡಬೇಕು, ಅವರನ್ನು ಎಲ್ಲಿ ಇಡಬೇಕು ಸ್ಟ್ರಿಕ್ಟಲ್ಲಿ ಇಡಲೇಬೇಕು. ಬೆತ್ತ ಮಾತನಾಡುವಲ್ಲಿ ಮಾತನಾಡಲೇಬೇಕು, ಪ್ರೀತಿ ಮಾತಾಡುವಲ್ಲಿ ಮಾತಾಡಲೇಬೇಕು. ಹಲ್ಲೆಲೂಯಾ. ಬೆತ್ತ ಮಾತಾಡದೆ ಹೋದರೆ, ಪ್ರೀತಿ ಜಾಸ್ತಿ ಆದರೆ ಜೇನು ಕೂಡ ಏನಾಗ್ತದೆ? ಸಿಹಿ ಆಗ್ತದ? ಅತಿ ಜೇನು ಸೇವಿಸಿದವರು ಯಾರು? ನಾನು ತಿಂದಿದ್ದೇನೆ. ಎಂತ ಗೊತ್ತುಂಟಾ? ಬೈಬಲಲ್ಲಿ ಬರ್ದಿದೆ, ಎಂತ ಆಗ್ತದೆ? ಕಹಿ ಆಗ್ತದೆ. ನಾನು ತಿಂದಿದ್ದೇನೆ, ಅದು ಮತ್ತೆ ಲಾಸ್ಟ್ ಕೈಪೆ ಆಗು. ನೀವು ತಿಂದು ನೋಡಿ, ಎಂತ ಬೇಡ, ಒಂದು 4 ಟೇಬಲ್ ಸ್ಪೂನ್ ಉಂಟಲ್ಲ, ತೆಗ್ದು ಬಾಯಿಗೆ ರಪ 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 ಹಾಕಿ ತಿನ್ನಿ, ಮತ್ತೆ ಅಬ್ಬ ಅಂತ ಆಗ್ತದೆ. ಆಗುದಷ್ಟೇ. ವಾಕ್ಯ ಯಾವತ್ತೂ ಮಾತಾಡ್ತಲೇ ಇರ್ತದೆ. ಅಂದು ಇದ್ದ ದೇವರು ಇಂದು ಕೂಡ ಇದ್ದಾನೆ. ಇಸ್ರಾಯೇಲ್ ಪಟ್ಟಣವನ್ನು ನೀವು ನೋಡುವುದಾದರೆ, ಮೊನ್ನೆ ದಿನದಲ್ಲಿ ಏನಾಯಿತು ಗೊತ್ತುಂಟಾ? ಇಸ್ರಾಯೇಲ್ ಪಟ್ಟಣದಲ್ಲಿ ಏನಾಯಿತು ಯಾರಿಗೂ ಗೊತ್ತಿಲ್ಲಲ್ಲ, ನ್ಯೂಸ್ನವರಂತೂ ತೋರಿಸೋದಿಲ್ಲ. ಎಷ್ಟೋ ಮಿಸೈಲ್ ಹೊಡೆದ್ರು, ಕೇವಲ 3 ಎಷ್ಟೇನ ಮಾತ್ರ ಬಿದ್ದಿದೆ, ಮತ್ತೆ ಎಲ್ಲ ಸಮುದ್ರಕ್ಕೆ ಹೋಗಿ ಬಿದ್ದಿದೆ. ಅದರ ನಂತರ ಸುಮ್ಮನೆ ಕೂತ್ಕೊಂಡ್ರು ಅವರು. ಅವ್ರಿಗೆ ಗೊತ್ತುಂಟು ಇವರ ದೇವರು ಯಾರು ಎಂಬುದಾಗಿ. ನೀವು ಎಣಿಸ್ಬೋದು ಅವರಿಗೆ ಗೊತ್ತಿಲ್ಲ ಅಂತ. ಇಲ್ಲ, ಅವ್ರು ಹೇಳ್ತಾರೆ ಅವರ ದೇವರು ಅಸಾಧಾರಣವಾದ ದೇವರೆಂಬುದಾಗಿ. ಆದರೂ ಕೂಡ ಅವರ ಮೊಂಡುತನ ಬಿಡುವುದಿಲ್ಲ. ವಾಕ್ಯ ನೆರವೇರಲೇಬೇಕು, ಯುದ್ಧ ಆಗಲೇಬೇಕು. ಹಲ್ಲೆಲೂಯಾ. ಅಂದು ದೇವರಿದ್ದ, ಅವರೊಟ್ಟಿಗಿದ್ದ ದೇವರು ಇಂದು ಕೂಡ ಅದೇ ರೀತಿ ಅವರನ್ನು ಕಾಪಾಡ್ತಾ ಇದ್ದಾನೆ. ಅದೇ ನಾನು ನೀನು ಆತನ ಕ್ರಿಸ್ತನ ನಿಮಿತ್ತ ಇಸ್ರಾಯೇಲರಾಗಿದ್ದೇವೆ. ಅಂದು ನನ್ನೊಂದಿಗಿದ್ದ ದೇವರು ಇಂದು ಕೂಡ ನನ್ನೊಂದಿಗೇ ಇದ್ದಾನೆ. ಆತನು ಕೈ ಬಿಡಲೇ ಇಲ್ಲ. ನನ್ನ ಯೇಸು ನನಗೆ ಉತ್ತಮನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟದ್ದ ಆರಾಧನೆ ಕಡೆಗೆ ಹೋಗುವ. ಕೀರ್ತನೆ 9ರಲ್ಲಿ ಹೇಳ್ತಾನೆ, ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರತ್ಪರನೇ ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರು ಕೀರ್ತಿಸುವೆನು. ನನ್ನ ಹಗೆಗಳು ನಿನ್ನ ಎದುರಿನಿಂದ ಹಿಂದಿರುಗಿ ಎಡವಿ ಬಿದ್ದು ಹಾಳಾದರಲ್ಲ. ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದಿ, ನೀನು ಆಸನರೂಢನಾಗಿ ನೀತಿಯಿಂದ ನ್ಯಾಯವನ್ನು ನಿರ್ಣಯಿಸಿದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮೊಂದಿಗಿದ್ದರೆ ಈ ಎಲ್ಲ ಕಾರ್ಯಗಳು ನೆರವೇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದೆ ಹೋದರೆ ನಿಮಗೆ ಗೊತ್ತು ಏನಾಗುತ್ತದೆ ಎಂಬುದಾಗಿ. ಕಷ್ಟಗಳು, ಸಂಕಷ್ಟಗಳು, ವೇದನೆಗಳು, ಇವುಗಳೆಲ್ಲ ನಾವು ಫೇಸ್ ಮಾಡಬೇಕಾಗ್ತದೆ. ನಾವು ಆತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಂಡು ಆತನನ್ನು ನಾವು ಈ ಸಮಯದಲ್ಲಿ ಆರಾಧಿಸಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋಲಿ ಗಾಡ್. ಪರಿಶುದ್ಧನಾದ ಪರಲೋಕ ತಂದೆಯಾದ ದೇವರೇ, ನೀನು ಮಾಡಿದಂಥ ಉಪಕಾರಗಳು, ನೀ ಮಾಡಿದಂಥ ಸಹಾಯಗಳು ಕರ್ತನೆ, ನಾವು ನೆನೆಸುತ್ತಾ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನೀನು ಅದ್ಭುತನು, ಮಹೋನ್ನತನು, ಪರಿಶುದ್ಧನು, ಪರಮೋನ್ನತನು, ಪರಿಪಾಲಕನು, ನಿತ್ಯನು, ನಿರಂತರನಾದ ದೇವರೇ, ನಮ್ಮನ್ನು ನೀನು ಬಲಪಡಿಸುತ್ತಾ ನಡೆಸು ಸ್ವಾಮಿ. ಕರ್ತನೆ, ನಮ್ಮ ಮಕ್ಕಳನ್ನು ಕರ್ತನೆ ನಿನ್ನ ತಂದೆ ಪ್ರಭಾವ ಮಾನ ಏನೆಂಬುದಾಗಿ ಅವರಿಗೆ ನಾವು ತಿಳಿಯಪಡಿಸುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ಕರ್ತನೆ, ಅವರು ಕೂಡ ನಿನ್ನಲ್ಲಿ ಬಲವಾಗಿ ತಂದೆ ಚಲಿಸುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ತಂದೆ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಹಸ್ತ ನಮ್ಮ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ.
ಸ್ತೋತ್ರ. ನಮ್ಮ ಮೇಲೆ ನಿನ್ನ ದಯೆ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ. ನಾವು ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು ಬಂದಿದ್ದೇವೆ. ಬರಲಿರುವ ತಕ್ಕ ಸಮಯದಲ್ಲಿ ಬರಲಿ, ನಿನ್ನ ಸನ್ನಿಧಾನವನ್ನು ಸೇರಲಿ, ನಿನ್ನನ್ನು ಕೊಂಡಾಡಲಿ ಸ್ವಾಮಿ. ನಾವು ಈ ಸಮಯದಲ್ಲಿ ಕರ್ತನೆ ನಿನ್ನನ್ನು ನಾವು ಸ್ತುತಿಸುತ್ತಾ ಕೊಂಡಾಡುತ್ತಾ ನಿನ್ನ ಮಹಿಮೆಯನ್ನು ಮಾಡುತ್ತಾ ಕರ್ತನೆ ನಿನ್ನನ್ನು ನಾವು ಹಾಡುತ್ತಾ ಸ್ತುತಿಸುತ್ತಾ ನಾವು ಮುಂದೆ ಹೋಗುತ್ತಿದ್ದೇವೆ. ನಿನ್ನನ್ನು ನಾವು ಕರ್ತನೆ ಕೊಂಡಾಡಲು ಬಂದಿದ್ದೇವೆ ಸ್ವಾಮಿ. ನಮ್ಮ ಕೈಗಳನ್ನು ತಟ್ಟುತ್ತಾ ನಾವು ಕರ್ತನೆ ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ. ನೀನು ಓ ಅದ್ಭುತನಾದ ದೇವರು. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ನೀತಿ ಹಸ್ತಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಮ್ಮ ಪ್ರಭು ನಮ್ಮ ರಕ್ಷಕನೊಡೆಯನು ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದೆ ತಂದೆ. ನಮ್ಮ ಕೈಗಳನ್ನು ನಾವು ತಟ್ಟುತ್ತಾ ಆತನ ಸನ್ನಿಧಾನದಲ್ಲಿ ಬಲವಾಗಿ ಆತನ ಆರಾಧಿಸಲು ಹೋಗುವ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಕಲ್ವಾರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ಕಲ್ವಾರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ನನ್ನ ಪಾಪದ ಭಾರವ ನೀಗಿಸಿದ ಹೊಸ ಜೀವವ ಕೊಟ್ಟವನೇ. ನನ್ನ ಪಾಪದ ಭಾರವ ನೀಗಿಸಿದ ಹೊಸ ಜೀವವ ಕೊಟ್ಟವನೇ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. 10,000ರಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. 10,000ರಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. 10,000ರಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. 10,000ರಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಸಂಕಟವು ನೀಗಿ ಆತನ ಸನ್ನಿಧಾನದಲ್ಲಿ ಎಲ್ಲವ ತೋಳೆದನು. ನನ್ನ
ಸಂಕಟ ಆತನ ಪಾದದ ಬಳಿಯಲ್ಲಿ ಎಲ್ಲವೂ ಒಳ್ಳೆಯದ. ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ಆಗುವೆನು. ಹೋಲಿ, ಥ್ಯಾಂಕ್ ಯು ಹೋಲಿ ಯೋಗ. ಈ ನಿನ್ನ ಈ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಈ ಸಹಾಯ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕೃಪ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕೃಪ. ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೋಳೆದ. ಈ ಪಾಪ ಎಂಬ ಸಂಕಟ, ಈ ದರಿದ್ರತನ ಎಂಬ ಸಂಕಟ, ಈ ಎಲ್ಲ ಕಷ್ಟ ಎಂಬ ಸಂಕಟ ಎಲ್ಲವನ್ನೂ ತೊಳೆದು ಆತನ ಕಣ್ಣೀರನ್ನು ತೊಳೆದ ಭಕ್ತರಾಜನಾಗಿ ಬರುವಾಗ. ಓ ಥ್ಯಾಂಕ್ ಯು. ನಾನು ನನ್ನ ಪಾಪದಿಂದ ಬಿಡುಗಡೆ ಹೊಂದಿದ ಮೇಲೆ ಆತನು ಬರುವಂತ ದಿನದಲ್ಲಿ ಆತನ ಭಕ್ತರಾಜನಾಗಿ ಬರುವಾಗ ನಾವು ಆತನಂತೆ ಕಾಣಲ್ಪಡುವ ಭಕ್ತರಾಜನಾಗಿ ತೋರಲ್ಪಡುವಾಗ ನಾವು ಆತನಂತೆ ಆಗುವೆವು. ಭಕ್ತರಾಜನಾಗಿ ತೋರಲ್ಪಡುವಾಗ ನಾವು ಆತನಂತೆ ಆಗುವೆವು. ನನ್ನ ಯೇಸು ನನ್ನದೇ ಉತ್ತಮ, ಎಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕೃಪ. ಆತನು ನನಗೋಸ್ಕರ ಆ ಕಲ್ವಾರಿ ಕ್ರೂಶಿಯಲ್ಲಿ ತನ್ನ ರಕ್ತವನ್ನು ಆತನು ಸುರಿಸಿದ್ದಾನೆ. ಆ ರಕ್ತದ ನಿಮಿತ್ತ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನು ರಕ್ತದ ನಿಮಿತ್ತ ನಮ್ಮನ್ನು ಮೇಲಕ್ಕೆತ್ತಿದ್ದಾನೆ. ವೈರಿಯನ್ನು ಸೋಲಿಸುವ ಬಲವನ್ನು ಕೊಟ್ಟಿದ್ದಾನೆ. ಎಂದೆಂದು ಸೌಖ್ಯವನ್ನು ಆ ರಕ್ತದ ನಿಮಿತ್ತ ಕೊಟ್ಟಿದ್ದಾನೆ. ಅಧಿಕಾರವೆಂಬ ನಿಮಗೆ ಅಂತರವನ್ನು ಕೊಟ್ಟಿದ್ದಾನೆ. ಓ ಪಾಪವನ್ನು ಕ್ಷಮಿಸಿದ್ದಾನೆ, ಪರಿಶುದ್ಧ ಮಾಡಿದ್ದಾನೆ. ಓ ಶಾಪದಿಂದ ನಿನ್ನನ್ನು ವಿಮುಕ್ತಿ ಮಾಡಿದ್ದಾನೆ. ಆ ರಕ್ತದಿಂದ, ಆ ರಕ್ತ ಜಯದಲ್ಲಿ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ವೈರಿಯನ್ನು ಸೋಲಿಸಿದ ರಕ್ತ ಜಯ, ಎಂದೆಂದು ಸೌಖ್ಯ ಕೊಡುವ ರಕ್ತ ಜಯ. ವೈರಿಯನ್ನು ಸೋಲಿಸಿದ ರಕ್ತ ಜಯ, ಸೈತಾನನನ್ನು ಸೋಲಿಸಿಕೊಳ್ಳುವ ವೈರಿಯನ್ನು ಸೋಲಿಸಿದ ರಕ್ತ ಜಯ. ಎಂದೆಂದು ಸಂತೋಷದಿಂದ ವೈರಿಯನ್ನು ಸೋಲಿಸಿದ ರಕ್ತ ಜಯ, ಎಂದೆಂದು ಸೌಖ್ಯ ಕೊಡುವ ರಕ್ತ ಜಯ. ಅಧಿಕಾರ ನೀಡುವ ರಕ್ತ ಜಯ, ಅಧಿಕಾರ ನೀಡುವ ರಕ್ತ ಜಯ, ಅತಿಶಯ ಮಾಡುವ ರಕ್ತ ಜಯ, ಅತಿಶಯ ಮಾಡುವ ರಕ್ತ ಜಯ, ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಪಾಪವ ಕ್ಷಮಿಸುವ ರಕ್ತ ಜಯ, ಪರಿಶುದ್ಧ ಮಾಡುವ ರಕ್ತ ಜಯ, ಪಾಪವ ಕ್ಷಮಿಸುವ ರಕ್ತ ಜಯ, ಪರಿಶುದ್ಧ ಮಾಡುವ ರಕ್ತ ಜಯ, ಶಾಪವ ನೀಗಿಸುವ ರಕ್ತ ಜಯ. ಶಾಪವ ನೀಗಿಸಿದ ರಕ್ತ ಜಯ, ಸಮಾಧಾನ ಕೊಟ್ಟ ರಕ್ತ ಜಯ, ಸಮಾಧಾನ ಕೊಟ್ಟ ರಕ್ತ ಜಯ, ರಕ್ತ ಜಯ, ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ರಕ್ತ ಜಯ, ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಬಿಡುಗಡೆ ಕೊಟ್ಟ ರಕ್ತ ಜಯ, ಜಗ ಮೇಲೆ
ಜಯ, ಜಯದ ಮೇಲೆ ಜಯವ ತಂದ ರಕ್ತ ಜಯ, ಬಲಹೀನ ನೀಗಿಸಿದ ರಕ್ತ ಜಯ, ಬಲಹೀನ ನೀಗಿಸಿದ ರಕ್ತ ಜಯ, ಬಲವನ್ನು ನೀಡುವ ರಕ್ತ ಜಯ, ಬಲವನ್ನು ನೀಡಿದ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ಹೋಲಿಯಪ್ಪ, ನನಗೋಸ್ಕರ ನಿನಗೋಸ್ಕರ ಆ ಕ್ರಿಸ್ತನು, ಆ ಪವಿತ್ರಾತ್ಮರು ತಂದೆ ದೇವರ ಬಳಿಯಲ್ಲಿ ನಮಗೋಸ್ಕರ ಅವರು ಪ್ರಾರ್ಥಿಸುತ್ತಾರೆ, ನಮಗೋಸ್ಕರ ನಮ್ಮ ಬಲಹೀನ ಸಮಯದಲ್ಲಿ ಅವರು ಪ್ರಾರ್ಥಿಸುತ್ತಾರೆ. ಅದೇ ರಕ್ತೋಚ್ಛಯ, ಕ್ರಿಸ್ತನ ರಕ್ತೋಚ್ಛಯ, ಓ ನನಗೆ ನಿನಗೋಸ್ಕರ ನೀಡಿದಂತ ರಕ್ತೋಚ್ಛಯ, ಓ ಗ್ಲೋರಿ ಆಫ್ ರಕ್ತೋಚ್ಛಯ, 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 ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ, ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ, ಪ್ರತಿದಿನ ನಮ್ಮನ್ನು ಒಂದೊಂದು ಆ ಸೆಕೆಂಡಿನ ಮಧ್ಯದಲ್ಲಿಯೂ ಆತ ಕಾಯುವಂತ ದೇವರಾಗಿದ್ದಾನೆ. ಓಹೋ, ಅಂತ ದೇವರು ನೀತಿವಂತನಾಗಿಸುವ ರಕ್ತ ಜಯ, ಓಹೋ ನೀತಿವಂತನಾಗಿಸುವ ರಕ್ತ ಜಯ, ನಿತ್ಯ ಜೀವ ನೀಡುವ ರಕ್ತ ಜಯ, ನಿತ್ಯ ಜೀವ ನೀಡುವ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ನಮಗೋಸ್ಕರ ಕಲ್ವಾರಿ ಕೃಚೆಯಲ್ಲೆಲ್ಲವನ್ನು ಮಾಡಿ ಮುಗಿಸಿದಾತನೆ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತಿದ್ದೇವೆ ಸ್ವಾಮಿ. ತಂದೆ ನೀನು ಒಳ್ಳೆಯವನಪ್ಪ, ಪರಿಶುದ್ಧ ನಮಗೋಸ್ಕರ ಸ್ವಾಮಿ ನೀನು ಕರ್ತನೆ ಶಾರೋನಿನ ಪುಷ್ಪವಾಗಿರುವ ಆತನಾಗಿರುವುದು, ಅದಕ್ಕಾಗಿ ಸ್ತೋತ್ರ. ಗ್ಲೋರಿ ಆಫ್ ಗಾಡ್, ನಿನ್ನನ್ನು ನಾನು ಮಹಿಮೆಪಡಿಸ್ತೇವೆ ಸ್ವಾಮಿ. ಪರಿಶುದ್ಧನೇ ನೀನು ಒಳ್ಳೆಯವನಪ್ಪ, ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ. ನಮಗೋಸ್ಕರ ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರ ನೀ ಎಲ್ಲವನ್ನು ಬಿಟ್ಟು ನಮ್ಮನ್ನು ತಂದೆ ನಮಗೋಸ್ಕರ ಬಂದು ನಮಗಾಗಿ ಕಾರ್ಯ ಮಾಡಿದ್ದಿ ಕರ್ತನೆ. ನೀನೆಷ್ಟು ಸುಂದರನು, ನೀನೆಷ್ಟು ಮನೋಹರನು, ನಿನ್ನ ಕಾರ್ಯಗಳು ಎಷ್ಟಾಗಿವೆ ತಂದೆ. ನಾವು ಕರ್ತನೆ ಕೆಲವು ಸಮಯ ಅರಿಯದೆ ಹೋದೆವು, ಆದರೂ ನೀ ನಮ್ಮನ್ನು ಪ್ರೀತಿಸಿದಿ, ನೀನು ನಮ್ಮನ್ನು ಕರೆದಿ ಕೈ ಹಿಡಿದು ನಡೆಸಿದಿ, ಅದಕ್ಕಾಗಿ ಸ್ತೋತ್ರ. ಹೋ ಥ್ಯಾಂಕ್ ಯು ಯೇಸು, ಯೇಸು. Yes Lord, ನೀನೆಷ್ಟು ಮನೋಹರನು ಯೇಸು, ಯೇಸು. 10,000 ವರ್ಷ ಪ್ರಾಯನು ಯೇಸುವೇ, ಯೇಸು, ಯೇಸು. 10,000 ಧ್ವಜ ಪ್ರಾಯನು ಶಾರೋನಿನ ಪುಷ್ಪವು ತಾಕೇನ ತಾವರೆಯು ಬಯಲಿನ ನೆಲ ಸಂಪಿಗೆ ಅತಿ ಸುಂದರನಾದ ದೇವರು ಪ್ರಕಾಶಮಾನ ದೇವರು, ದೇವರು ಸ್ವಾಮಿ. ನನ್ನ ಪ್ರಾಣಕ್ಕೆ ಪ್ರಿಯನಾಥನು ಯೇಸು, ಯೇಸು, ಯೇಸು. ನೀನೇ
ಮಾಸೆ ಯೇಸು 10,000 ಧ್ವಜ ಪ್ರಾಯನು ಯೇಸು ಯೇಸು 10,000 ಧ್ವಜ ಪ್ರಾಯನು ಪ್ರೀತಿ ಸ್ವರೂಪನು ಕರ್ತನಾದ ಯೇಸು ಕ್ರಿಸ್ತನು. ಥ್ಯಾಂಕ್ ಯು ಹೋಲಿ ಗಾಡ್. ಆತ್ಮ ಸ್ವರೂಪನು ಇರುವಾತ ದೇವರಾತನು ಸರ್ವಶಕ್ತನು ಸರ್ವವ್ಯಾಪಿಯು ಸರ್ವ ಸೃಷ್ಟಿಗೆ ಮೂಲನು ಸರ್ವಶಕ್ತನು ಸರ್ವವ್ಯಾಪಿಯು ಸರ್ವ ಸೃಷ್ಟಿಗೆ ಮೂಲನು ಯೇಸು ಯೇಸು ನೀನೆಷ್ಟ ಮನೋಹಾರನು. ಗ್ಲೋರಿ 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 ಧ್ವಜ ಪ್ರಾಯನು ಹಾಲೆಲೂಯಾ ಯೇಸು ಕಮನ ಶೆಖೆತ್ರೋ ಯೇಸು ಹೋಲಿ 10,000 ಧ್ವಜ ಪ್ರಾಯನು ಮಾರ್ಗ ಸತ್ಯ ಜೀವವು ನಿಜವಾದ ದ್ರಾಕ್ಷೆ ಬಳ್ಳಿಯು ಒಳ್ಳೆಯ ಸ್ನೇಹಿತನು ಶ್ರೇಷ್ಠನಾದ ಗುರುಬನು ಜೀವದ ರೊಟ್ಟಿಯು ಜೀವದ ಜಲವು ಜೀವವಾಕ್ಯವು ಆತನೇ ಜೀವದ ರೊಟ್ಟಿಯು ಜೀವದ ಜಲವು ಜೀವವಾಕ್ಯವು ಆತನೇ ಯೇಸು ಯೇಸು ನೀನೆಷ್ಟು ಮನೋಹಾರನು. ಥ್ಯಾಂಕ್ ಯು ಹೋಲಿ ಗಾಡ್. ಯೇಸು ಕತರ ಮನಶಕ್ಕೆ ಯೇಸು 10,000 ಧ್ವಜ ಪ್ರಾಯನು. ಥ್ಯಾಂಕ್ ಯು ಹೋಲಿ ಗಾಡ್. ಯೇಸು ಹೋಲಿ ಹೋಲಿ ಯೇಸು 10,000 ಧ್ವಜ ಪ್ರಾಯನು. ಥ್ಯಾಂಕ್ ಯು ಹೋಲಿ ಗಾಡ್. ಯೆಹೂದ ಕುಲ ಸಿಂಹವು ಆಮೆನ್ ಪರಾಕ್ರಮ ಶಾಲಿಯಾತನು. ಎಸ್ ದಹಿಸುವ ಅಗ್ನಿಯು ದಹಿಸುವ ಅಗ್ನಿಯಾತನು ಅತಿ ಪರಿಶುದ್ಧನು ಅತಿ ಪರಿಶುದ್ಧನಾದ ದೇವರು ರಾಜಾಧಿರಾಜನು ರಾಜಾಧಿರಾಜನು ಕರ್ತರ ಕರ್ತನು ಆಮೆನ್ ಎನ್ನುವಾತನು. ಹಲ್ಲೆಲೂಯಾ ರಾಜಾಧಿರಾಜನು ಕರ್ತರ ಕರ್ತನು ಆಮೆನ್ ಎನ್ನುವಾತನು. ಕರ್ತರ ರಾಜಾಧಿರಾಜನು ರಾಜಾಧಿರಾಜನು ಕರ್ತರ ಕರ್ತನು ಆಮೆನ್ ಎನ್ನುವಾತನು. ರಾಜಾಧಿರಾಜನು ನಮ್ಮ ಕೈಗಳು ಪರಲೋಕಕ್ಕೆ ಜಯಘೋಷವನ್ನು ಮಾಡುತ್ತಾ ನಮ್ಮ ಕೈಗಳನ್ನು ಎತ್ತುತ್ತಾ ಆತನಿಗೆ ಆಮೆನ್
ಎನ್ನುವ ಆತನು ರಾಜಾದಿ ರಾಜನು, ಓ ಮಹಿಮೆಯ ದೇವರು, ರಾಜಾದಿ ರಾಜನು, ಕರ್ತರ ಕರ್ತನು, ಆಮೆನ್ ಎನ್ನುವಾತನು, ಓ ಸಿಂಹಕುಲ ಸಿಂಹಾತನು, ರಾಜಾದಿ ಪರಾಕ್ರಮಶಾಲಿಯಾದ ದೇವರು, ನಿನ್ನ ದೇವರು, ಕರ್ತನು, ಆಮೆನ್ ಎನ್ನುವಾತನು, ಯೇಸು 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 ನೀನೆಷ್ಟು ಮನೋಹಾರನು, ಯೇಸುವೇ ಯೇಸು ಹೋಲಿ ಹೋ ಯೇಸು ಮಕತನರನನ ಸಾವಿರಲ್ಲಿ ತ್ವಚ ಪ್ರಾಯನು, ಹಲ್ಲೆಲೂಯಾ ಯೇಸು ಆತನ ಘನತೆ ನೆನೆಸುತ್ತಾ, ಆತನ ಘನತೆ ನೆನೆಸುತ್ತಾ, ಓಹೋ ಸಾವಿರಲ್ಲಿ ತ್ವಚ ಪ್ರಾಯನು, ಯೇಸು ಯೇಸು 10,000 ಧ್ವಜ ಪ್ರಾಯನು, ಆರಾಧನೆ ಗದನಮನ ಶಕ್ತಿ, ಆರಾಧನೆ ಹಲ್ಲೆಲೂಯಾ, ಆರಾಧನೆ ಹೋಲಿ ಹೋಲಿ, ಆರಾಧನೆ ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ ನಿಮಗೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ ನಿಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ ನಿಮಗೆ. ಸಂಗಾತಿಯೇ ನನ್ನ ಸಂಗೀತವೇ, ಶ್ರಾವ್ಯ ಹೊರುವ ಮೊದಲಿಂಗನೇ, ಸಂಗಾತಿಯೇ ನನ್ನ ಸಂಗೀತವೇ, ಶ್ರಾವ್ಯ ಹೊರುವ ಮೊದಲಿಂಗನೇ, ಕಣ್ಣೀರ ರಾಸಿ ಗಾಯವ ಕಟ್ಟಿ ಆಧರಿಸಿ ನಡೆಸುವನು, ಕಣ್ಣೀರ ರಾಸಿ ಗಾಯವ ಕಟ್ಟಿ ಆಧರಿಸಿ ನಡೆಸುವನು, ಆರಾಧನೆ ಕರಮನ ಶೆಕೆರೇರೋರ ರೋಸೆ ಅಂದ್ರ ಚಲೋ ಲಮ ರೇ ಹೋಸೆ ರೋತನೆ ಹಲ್ಲೆ ಮಮ ಮನಸ್ಸಕ್ಕೆ ತೆರೆ ಕಕಲ ಸೊಕೋ, ಆರಾಧನೆ ನಿಮಗೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ ನಿಮಗೆ. ಮೇಘಸ್ತಂಭವೇ ಮೇಘಸ್ತಂಭವೇ ಬೆಳಕು ಚೆಲ್ಲು ಈ ಕ್ಷಣವೇ, ಓ ಮೇಘಸ್ತಂಭವೇ ಮೇಘಸ್ತಂಭವೇ ಬೆಳಕು ಚೆಲ್ಲು ಈ ಕ್ಷಣವೇ,
ಅಭಿಷೇಕ ಸುರಿಸಿ ಸಾರೋಪ್ಯಗೊಳಿಸಿ ಬಲಪಡಿಸಿ ನಡೆಸುವನು. ಅಭಿಷೇಕ ಸುರಿಸಿ ಸಾರೂಪ್ಯಗೊಳಿಸಿ ಬಲಪಡಿಸಿ ನಡೆಸುವನು. ಓ ಥ್ಯಾಂಕ್ ಯು ಹೋಲಿ. ಓ ತಂದೆ ನಿನಗೆ ಸ್ತೋತ್ರ. ಓ ಸಿಂಹಾಸನರೂಢನಾದ ನಿನಗೆ ಸ್ತೋತ್ರ. ಓ ಆತನ ಬಲಭಾಷೆಯನ್ನು ಕುಳಿತುಕೊಂಡಿರುವ ಆತ ನನ್ನ ಮೊದಲಿಂಗನೇ, ನನ್ನ ಸ್ನೇಹಿತನೇ, ನನ್ನ ಕುರುಬನೇ, ನನ್ನ ಯಜಮಾನನೇ, ನನ್ನ ಸ್ನೇಹಿತನೇ, ನನ್ನ ಗೆಳೆಯನೇ, ಓ ನನ್ನ ತಂದೆ ತಾಯಿಯಾಗಿರುವ ಆತನೇ ನಿನಗೆ ಸ್ತೋತ್ರ. ಓ ನಿಮಗೆ ಸ್ತೋತ್ರ. ನನ್ನ ಸಹಾಯಕನೇ ಪವಿತ್ರಾತ್ಮ ನಿನಗೆ ಸ್ತೋತ್ರ. ಓ ನೀನು ಒಳ್ಳೆಯವನು. ಓ ರಿಕತನ ಮನಶಕ್ಕೆ. ಓ ಹೋ 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 ಆರಾಧನೆ ನಿಮಗೆ. ಓ ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧನೆ ನಿಮಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧನೆ ನಿಮಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧನೆ ನಿಮಗೆ. ಓ ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧನೆ ನಿಮಗೆ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ. ಹೋ 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 ಹೋ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕ್ರಿಸ್ತ ಯೇಸುವಿನಲ್ಲಿ ಕರೆದಾತನೇ, ನಂಬಿಗಸ್ತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ಭಯಂಕರನಾಗಿದ್ದಿ, ನೀನು ಮಹೋನ್ನತನಾಗಿದ್ದಿ, ನೀನು ಒಡೆಯರ ಒಡೆಯನು, ಕರ್ತರ ಕರ್ತನಾಗಿದೆ. ಥ್ಯಾಂಕ್ ಯು ಲಾರ್ಡ್. ಅಂತ ದೇವರು ಗಣನೆಗೆ ಬಾರದವರನ್ನು ಗಣನೆಗೆ ತಂದುಕೊಂಡಿದ್ದೆ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಯಾವುದಕ್ಕೂ ಬೇಡವಾದಂಥ ನಮ್ಮನ್ನ, ಅಜ್ಞಾನಿಗಳಾದಂಥ ನಮ್ಮನ್ನ, ಗಣನೆಗೆ ಬಾರದವರನ್ನ ಗಣನೆಗೆ ತಂದುಕೊಂಡು ಜ್ಞಾನವನ್ನು ಕೊಟ್ಟು, ಪರಲೋಕದ ಜ್ಞಾನವನ್ನು ಕೊಟ್ಟು, ಈ ಲೋಕದಲ್ಲಿ ಪರಲೋಕದ ಜ್ಞಾನದ ಪ್ರಸರಣೆಗೆ ಕಾರಣದಾರವಾಗುವಂತೆ ನಮ್ಮೆಲ್ಲರನ್ನ ನೀನು ಕರೆದು ನಿಲ್ಲಿಸಿರುವುದಕ್ಕಾಗಿ ಸ್ತೋತ್ರ, ನೇಮಿಸಿರುವುದಕ್ಕಾಗಿ ಸ್ತೋತ್ರ ರಾಜ. ಎಂಥ ಒಳ್ಳೆಯವನು ಸ್ವಾಮಿ ನೀನು, ಒಳ್ಳೆಯವನು ಸ್ವಾಮಿ ನೀನು. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಹಾಲೆಲೂಯ 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 ಹಾಲೆಲೂಯ. ಇವತ್ತು ದೇವರ ವಾಕ್ಯದ ಕೆಲವು ವಾಕ್ಯದ ಆಧಾರದಿಂದ ನಾವು ಮಾತಾಡಲಿಕ್ಕಿರುವಂಥ ವಿಚಾರ ಸಮಯ ಕಳೆಯುವಿಕೆ ಎಂಬಂಥ ವಿಚಾರದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಟೈಮ್ ಸ್ಪೆಂಡಿಂಗ್, ಇಂಗ್ಲೀಷಲ್ಲಿ ಟೈಮ್ ಸ್ಪೆಂಡಿಂಗ್ ಎಂಬುದಾಗಿ ಸಮಯವನ್ನು ಕಳೆಯುವಂಥದ್ದು. ಈ ಕುರಿತಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತಿದ್ದಂಥ ಚಿರಪರಿಚಿತವಾದ ವೇದ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಬರೆದಿದೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳಬೇಡ್ರಿ ಎಂಬುದಾಗಿ. ಎಫೆಸ 5:17. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು 17ನೇ ವಚನ ಹೇಳ್ತದೆ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ.
18ನೇ ವಚನ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಭಯಪಡುವವರಾಗಿದ್ದು, ಕ್ರಿಸ್ತನಿಗೆ ಭಯಪಡುವವರಾಗಿದ್ದು, 21ನೇ ವಚನ, ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಒಬ್ಬರಿಗೊಬ್ಬರು ಒರಟಾಗಿ ನಡೆದುಕೊಳ್ಳಿರಿ ಅಲ್ಲ, ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಎಫೆಸ ಸಭೆಯವರಿಗೆ ಬರೆಯುವಾಗ ಕ್ರಿಸ್ತನಲ್ಲಿ ಸಭೆ ಏನಾಗಿದೆ ಎಂಬುದರ ಕುರಿತಾಗಿ ಬರೀತಾ ಬರುವಾಗ ಇನ್ನೊಂದು ಪಾರ್ಟಲ್ಲಿ ಬರೀತಾ ಇದ್ದಾನೆ, ಆ ಕ್ರಿಸ್ತನ ಸಭೆ ಹೇಗಿರಬೇಕು, ಹೇಗೆ ನಡೆದುಕೊಳ್ಬೇಕು. ಹಲ್ಲೆಲೂಯಾ. ಕ್ರಿಸ್ತನವರಾಗೋದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಡೆದುಕೊಳ್ಳುವಂಥ ವಿಚಾರ ಕೂಡ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಓದಿದಂಥ ಎಲ್ಲ ವಿಷಯಗಳನ್ನು ನಾನು ವಿವರಿಸೋದಿಲ್ಲ. ಒಂದು ವಿಷಯ, ಸಮಯವನ್ನು ಸುಮ್ಮನೆ ಕಳ್ಕೊಳ್ಳೋದು, ಟೈಮನ್ನು ಹಾಳು ಮಾಡಿಕೊಳ್ಳೋದು ಮತ್ತು ಟೈಮನ್ನು ಉಪಯೋಗಿಸಿಕೊಳ್ಳುವಂಥದ್ದು ಅದು ನಮ್ಮ ಕೈಯಲ್ಲಿರುವಂಥದ್ದು ಅಲ್ವಾ, ನಮ್ಮ ಕೈಯಲ್ಲಿ ಇರುವಂಥದ್ದು. ಈ ಸೈತಾನನ ಬಗ್ಗೆ ಅವನ ಕಾರ್ಯಗಳ ಅನುಸಾರವಾಗಿ ಕೆಲವು ಹೆಸರುಗಳು ಅವನಿಗೆ ಕೊಡಲ್ಪಟ್ಟಿದೆ ಸೈತಾನಿಗೆ. ಅದರಲ್ಲಿ ಒಂದು ಹೆಸರು ಯಾವುದಂದರೆ ವಂಚಕ ಅಲ್ವಾ. ಅವನೇನು ಮಾಡುತ್ತಂತೆ, ವಂಚಕ, ವಂಚಿಸುವಾತನು ಎಂಬುದಾಗಿ ನೋಡ್ತೇವೆ ಅಲ್ವಾ. ಈ ವಂಚಕರು ಯಾವಾಗಲೂ ಓಪನ್ ಆಗಿ ಬರ್ತಾರಾ ಅಥವಾ ತೋರಿಸಿಕೊಳ್ತಾರಾ? ಓಪನ್ ಆಗಿ ಬರೋದಂದ್ರೆ ಇನ್ನೊಂದು ಅರ್ಥ ಏನಂದರೆ ನಾನು ವಂಚನೆ ಮಾಡುವವ ಎಂಬುದಾಗಿ ತೋರಿಸಿಕೊಂಡು ಬರ್ತಾರ. ಒಂದು ಸಾರಿ ಒಬ್ಬ ವಂಚಕ ಬಂದ. ಯಾವ ರೂಪದಲ್ಲಿ ಬಂದ ಗೊತ್ತವ? ಅವ ಬೆಡ್ಶೀಟ್ಗಳನ್ನು ಮಾರಾಟ ಮಾಡುವಂಥ ರೂಪದಲ್ಲಿ ಬಂದ ವಂಚಕ. ಅವ ನಿಜವಾಗಿಯೂ ವಂಚಕ, ದೋಚಿಕೊಂಡು ಹೋಗುವವ. ಒಂದು ಇಷ್ಟು ದಪ್ಪ ಚದ್ದರ್, ಸಾಧಾರಣ ಒಂದು 5,000 to 10,000 ಮಾಲಿತ್ತು, ತಕ್ಕೊಂಡ್ಕೊಂಡು ಬಂದು ಅವ ಕನ್ನ ಕದಿಯೋದಕ್ಕೆ, ಕನ್ನ ಕೊರಿಯೋದು ಅಂತ ಹೇಳ್ತಾರಲ್ಲ, ಕನ್ನ ಹಾಕೋದಕ್ಕೆ ನೋಡ್ತಾ ಇದ್ದ. ಒಂದು ನಮ್ಮ ಮುಸ್ಲಿಂ ಬಾಂಧವರ ಮನೆಗೆ ಹೋದ. ಅಲ್ಲಿ ಆ ಮನೆಯ ಸ್ತ್ರೀ ಬಟ್ಟೆ ಒಗಿತಾ ಇದ್ದರು. ಬಟ್ಟೆ ಒಗೆಯುವಾಗ ಬಳೆ ಎಲ್ಲ, ಕೈ ಬಳೆ, ಚಿನ್ನ ಎಲ್ಲ ಅಲ್ಲಿ ಸೈಡಲ್ಲಿ ಇಟ್ಟು ಇವ ಬಂದ. ಬಟ್ಟೆ ಒಗೆಯುವಾಗ ಬಂದು ಮಾತಾಡಿದ. ಅವನ ಕಣ್ಣು ಆ ಚಿನ್ನದ ಮೇಲೆ ಹೋಯಿತು. ಚಿನ್ನದ ಮೇಲೆ ಹೋದಾಗ ಮಾತಾಡಿದ ಮತ್ತೆ ಹೇಳಿದ, ಒಂದು ರೇಟ್ ಹೇಳಿದ ಫಸ್ಟ್. ಆಮೇಲೆ ಅವನ ಚಿನ್ನ ನೋಡಿ ಆ ರೇಟ್ ಕಡಿಮೆ ಮಾಡಿ, ಈ ಹೆಂಗಸು ಬೇಕಂತಲೇ, ಇವರಿಗೆ ಬೇಕಂತ ಇರಲಿಲ್ಲ, ಅದಕ್ಕೆ ಕಡಿಮೆ ದರಕ್ಕೆ ಕೇಳ್ತಾರೆ. ಅವನು ಅದಕ್ಕೂ ಒಪ್ಪಿದ. ಕಾರಣ ಏನು ಗೊತ್ತಂದ್ರೆ, ಚಿನ್ನಾಭರಣ. ಆಯ್ತಪ್ಪ, ಹಣ ತರ್ತೇನಂತ ಹೇಳಿ ಒಳಗೆ ಹೋದಾಗ ಅವನಲ್ಲಿದ್ದಂಥ ಕಲ್ಲಿನ ಮೇಲೆ ಇದ್ದಂಥ ವಂಚಕ, ಕಲ್ಲಿನ ಮೇಲೆ ಇದ್ದಂಥ ಚಿನ್ನಾಭರಣ ಇಟ್ಕೊಂಡು ಅವನ ಬಟ್ಟೆ ಬಿಟ್ಟುಕೊಂಡು ಓಡಿದಂತೆ, ತಕ್ಕೊಂಡು ನಿಲ್ಲೇ ಇಲ್ಲ. ಹೆಂಗಸು ಹೊರಗೆ ಬಂದು ಚಿನ್ನ ಇಲ್ಲದನ್ನು ನೋಡಿ ನಗಾಡ್ತಾ ಇದ್ದಾರಂತೆ ಅಂತ ರಪ್ಪ ಹೋದರು, ಕೂಡಲೇ ಹೋದರು. ಬಟ್ಟೆಯನ್ನು ಹಿಡ್ಕೊಂಡು ಸೀದ್ರೊಳಗೆ ಹೋದರು. ಮತ್ತೆ ನೋಡ್ಲಿಕ್ಕೆ ಹೋದರೆ ಅವರ ಚಿನ್ನಾಭರಣ ಎಲ್ಲ ರೋಲ್ಡ್ ಗೋಲ್ಡ್. ಅದು ಕೆಲವು ಸರಿ ವಂಚಕನಿಗೆ ಗೊತ್ತಿಲ್ಲ, ಅವನೇ ವಂಚಿಸಲು ಬರ್ತಾನಂತ ಗೊತ್ತಿಲ್ಲ. ಆದರೆ ನೋಡ್ರಿ, ಕ್ರೈಸ್ತ ಸಭೆಯ ಮೂಲಕ ವಂಚಕ ಹಾಗೇನೆ ಆಗೋದು. ಹಲ್ಲೆಲೂಯಾ. ನಿಮ್ಮೆಲ್ಲರ ಮೂಲಕ ವಂಚಕ ಹಾಗೇನೇ ಆಗೋದು. ಅವನು ನಮ್ಮನ್ನು ವಂಚಿಸಲಿಕ್ಕೆ ನೋಡಿದರೆ ಅವನೇ ವಂಚನೆಗೊಳಗಾಗ್ತಾನೆ. ಹಲ್ಲೆಲೂಯಾ. ಕ್ರಿಸ್ತನ ಶಿಲುಬೆಯ ಮರಣದ ವಿಚಾರವಾಗಿಯೂ ಕೂಡ ಅವನಿಗೆ ದೇವರ ಸಂಕಲ್ಪದ ಪರಿಪೂರ್ಣವಾದ ಜ್ಞಾನ ಇಲ್ಲದೇ ಇದ್ದದ್ರಿಂದ ಅವನೊಂದು ಆಲೋಚನೆ ಮಾಡಿದ, ಇವನನ್ನು ಮುಗಿಸಿಬಿಟ್ರೆ ಏನಾಯಿತು, ಮುಗೀತಂತ. ಜನರನ್ನು ಪ್ರೇರೇಪಿಸಿದ, ಅಧಿಕಾರಿಗಳನ್ನು ಪ್ರೇರೇಪಿಸಿದ, ಎಲ್ಲರನ್ನು ಎಬ್ಬಿಸಿದ, ಕೊಲ್ಲಿಸಿದ.
ಆದರೆ ಅದು ದೇವರ ಸಂಕಲ್ಪ ಎಂಬುದಾಗಿ ಅವನಿಗೆ ಗೊತ್ತೇ ಅಲ್ಲ. ಆತನ ಒಂದೊಂದು ಹನಿ ರಕ್ತ ಬೀಳುವಾಗ ವಂಚಕ ಜನರನ್ನು ವಂಚಿಸಿ ಮಾಡಿದ ಕಾರ್ಯದ ನಿಮಿತ್ತವಾಗಿ ಯೇಸುವಿನ ಒಂದೊಂದು ರಕ್ತದ ಹನಿ ನೆಲಕ್ಕೆ ಬಿದ್ದದ್ರಿಂದ ಹಲ್ಲೆಲೂಯಾ ಹಲ್ಲೆಲೂಯಾ ಎಷ್ಟೋ ಸಭೆಗಳು ಇವತ್ತು ಎದ್ದಿದೆ. ಹಲ್ಲೆಲೂಯಾ. ಹಾಗೆಯೇ ವಂಚಕ ಯಾವಾಗಲೂ ಇದರಲ್ಲಿ ಬರೋದಿಲ್ಲ. ಯಾವುದರಲ್ಲಿ? ನಾನು ವಂಚಕ, ನಾನು ವಂಚಿಸುವ, ನಿಮ್ಮದು ಬೋರ್ಡ್ ಹಾಕಿಕೊಂಡು ಬರುವುದಿಲ್ಲ. ಅದೇ ಪ್ರಕಾರ ಈ ದೇವರ ಮಕ್ಕಳಲ್ಲಿ ವಂಚಕನು ಅನೇಕ ಸಾರಿ ನಮ್ಮ ಸಮಯವನ್ನು ಕದಿಯುವುದೇ ನಮಗೆ ಗೊತ್ತಾಗೋದಿಲ್ಲ. ಸ್ಟೀಲಿಂಗ್, ಈ ಪರಿಸರ ಕುರಿತಾಗಿ ಒಂದು ಯೇಸು ಸ್ವಾಮಿ ಹೇಳುವಾಗ, ಯೋಹಾನ ಸುವಾರ್ತೆಯಲ್ಲಿ ನೋಡುವಾಗ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಮತ್ತು ಯಾವುದಕ್ಕೂ ಬರುವುದಿಲ್ಲ. ಕಳ್ಳ ಯಾಕೆ ಬರ್ತಾನಂತೆ? ಯಾಕೆ ಬರ್ತಾನಂದರೆ ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೂ ಆ ಕಳ್ಳ ಬರುವವನಾಗಿದ್ದಾನೆ. ಅನೇಕ ಸಾರಿ ನಮ್ಮ ಬಳಿಗೆ ಬಂದದ್ದು ಗೊತ್ತಾಗೋದಿಲ್ಲ. ನಾವು ಕನ್ಫೆಸ್ ಮಾಡ್ತೇವೆ, ಅದೆಲ್ಲ ಕರೆಕ್ಟ್. ಯಾವ ಕೇಡು ನನಗೆ ಸಂಭವಿಸೋದು, ಉಪದ್ರವ ನನ್ನ ಗುಡರದ ಸಮೀಪಕ್ಕೂ ಬಾರೋದು. ಅವನು ಬರುವುದು ಹಾಗಲ್ಲ, ಮನಸ್ಸಿನಲ್ಲಿ ಆಲೋಚನೆಯನ್ನು ಕೊಡೋದ್ರ ಮೂಲಕ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಲಿಕ್ಕೆ ನೋಡ್ತಾನೆ. ನಿಮಗೆ ಯೂದನ ಜೀವಿತದಲ್ಲಿ ನೀವು ಓದಿದ್ದೇವೆ. ಅದರಲ್ಲಿ ಫಸ್ಟು ಯೇಸುವನ್ನು ಹಿಡುಕೊಡಬೇಕೆಂಬಂಥ ಒಂದು ಆಲೋಚನೆ ಯೂದನಿಗೆ ಬಂದದ್ದು. ಆ ಆಲೋಚನೆಯಲ್ಲಿ ಅವನು ಮುಂದುವರೆದಾಗ ಏನಾಯ್ತು ಗೊತ್ತುಂಟು? ಅವನು ಹೊಕ್ಕಿದ್ದು. ಫಸ್ಟ್ ಆಲೋಚನೆ ಕೊಡೋದು. ಅದೇ ಪ್ರಕಾರ ಸಭೆಗೆ ಅಥವಾ ಸಭೆಯ ಮಕ್ಕಳಿಗೆ ಅನೇಕ ಸರಿ ನನಗೇನೆ ಗೊತ್ತಾಗೋದಿಲ್ಲ, ನಾನು ವಂಚನೆಗೆ ಬಿದ್ದಿದ್ದೇನೆ, ನಾವು ನಮಗೇನೆ ಗೊತ್ತಾಗೋದಿಲ್ಲ ವಂಚನೆ ಬಿದ್ದಿದೆ. ಯಾವ ವಿಷಯದ ವಂಚನೆ ಅಂದರೆ ಇವತ್ತು ಸಮಯವನ್ನು ಹಾಳು ಮಾಡಿ ಕಳೆಯುವುದರ ವಿಚಾರವಾಗಿ. ಪ್ರಿಯರೇ, ಹಿರಿಯರು ಒಂದು ಹೇಳ್ತಾರೆ, ಟೈಮ್ ವೇಸ್ಟ್ ಮಲ್ಪೊಡ್ಚಿ ಪೋಯಿನ ಸಮಯ ಅವು ತಿರುಗದ ಬರ್ಪುಜಿ. ಸಮಯವನ್ನು ವೇಸ್ಟ್ ಮಲ್ಪೊಡ್ಚಿ ಪೋಯಿನ ಸಮಯ ತಿರುಗದ ಬರ್ಪುಜಿ ಅಂತ ಹೇಳ್ತಾರೆ ಅಲ್ವಾ? ಹೌದಲ್ವಾ? ಈ ಸಮಯ ಅನ್ನುವಾಗ ನಮಗೆ ಹಿಂದಿನ ಸಮಯ ಇನ್ನು ಸಿಗ್ತದ? ಇಂದಿನ ಸಮಯ ನಮ್ಮ ಜೀವಿತಕ್ಕೆ ದೊಡ್ಡ ಸಮಯವ? ಈಗಿನ ಸಮಯ ನಮ್ಮ ಜೀವಿತಕ್ಕೆ ದೊಡ್ಡ ಸಮಯವ? ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಹಿಂದಿನ ಸಮಯ ನಮ್ಮ ಜೀವಿತಕ್ಕೆ ಅಂದರೆ ಕಳೆದು ಹೋದ ಸಮಯಗಳು ದೊಡ್ಡದ, ಈಗಿನ ಸಮಯ ದೊಡ್ಡದ. ಅಂದರೆ ನಾನು ಯಾವ ಕ್ಯಾಲ್ಕುಲೇಷನನ್ನು ಹೇಳ್ತಾ ಇದ್ದೇನೆಂದರೆ, ಬರ್ತ್ಡೇಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ, ಆಚರಣೆ ಮಾಡ್ತೇವೆ, ಅಥವಾ ಕೆಲವು ಸಲ ಆಚರಣೆ ಮಾಡೋದಿಲ್ಲ, ಹುಟ್ಟಿದ ದಿವಸ ಬಂದೇ ಬರ್ತದೆ. ಎನ್ನ ಆಯುಷ್ಕಾಲ ಹೆಚ್ಚು ಮಾರ ಅಂತ ಹೇಳ್ತೇವೆ. ಬರ್ತ್ಡೇಗಳನ್ನು ಆಚರಿಸ್ತಾ ಹೋಗ್ತೇವೆ ಅಂದರೆ ಆಯುಷ್ಕಾಲ ಹೆಚ್ಚುದಲ್ಲ, ಆಯುಷ್ಕಾಲ ಕಡಿಮೆ ಆಗೋದು. ನಾವು ಮಕ್ಕಳಿರುವಾಗ ದೇವರ ದೃಷ್ಟಿಯಲ್ಲಿ ನಮಗೆ ಒಂದು 100 ವರ್ಷ ದೇವರ ದೃಷ್ಟಿಯಲ್ಲಿ ಕೊಡಲ್ಪಟ್ಟಿದಂತ ತಿಳ್ಕೊಳ್ಳಿ. ಹಲ್ಲೆಲೂಯಾ. ಆದರೆ 1 ವರ್ಷದಿಂದ 2 ವರ್ಷ ಹೋಗ ನಮಗೆ ಕೊಡಲ್ಪಟ್ಟ ಆಯುಷ್ಕಾಲ ಒಂದು ಕಡಿಮೆ ಆಯಿತಾ? 10 ವರ್ಷ ಆಗುವಾಗ 10 ವರ್ಷ ಕಡಿಮೆ ಆಯಿತಾ? 20 ವರ್ಷ ಆಗುವಾಗ 20 ವರ್ಷ ಕಡಿಮೆ ಆಯಿತಾ? 30 ವರ್ಷ ಆಗುವಾಗ 30 ವರ್ಷ ಕಡಿಮೆ ಆಯಿತಾ? 40, 50, 60 ವರ್ಷ ಅನ್ನುವಾಗ 60 ವರ್ಷ ನಮಗೆ ಕೊಡಲ್ಪಟ್ಟಂಥ ಆಯುಷ್ಕಾಲ ಕಡಿಮೆ ಆಯಿತಾ ಇಲ್ವಾ? ಏನು ಹೇಳ್ತೀರಿ? ಈಗ ಹೇಳ್ಬೋದು, ನಾನು ದೀರ್ಘಾಯುಷ್ಯದ ಕಡೆಗೆ ಹೋಗ್ತದೆ ನಮ್ಮ ಫೇತಲ್ಲಿ ನಾವು ಹೇಳ್ತೇವೆ. ಆಯುಷ್ಕಾಲ ಹೆಚ್ಚುದಲ್ಲ, ದೇವರು ಇಟ್ಟಂಥ ಕಡೆಗೇನೆ ಹೋಗೋದು, ಆದರೆ ನಮ್ಮ ಆಯುಷ್ಕಾಲ ಕಡಿಮೆ ಆಗ್ತಾ ಇದೆ. ಈ ಒಂದು ವೇಳೆ 40 ವರ್ಷವೋ ಅಥವಾ 10, 20, 30, 40, 50, 60 ಎಷ್ಟೋ ವರ್ಷದವರೆಲ್ಲ ನಾವಿಲ್ಲಿ ಇದ್ದೇವೆ. ಒಂದು ಸಾರಿ ಆಲೋಚನೆ ಮಾಡೋಣ, ಆಗಿನ ಕಾಲಕ್ಕಿಂತ ಈಗಿನ ಕಾಲ ಹೆಚ್ಚಿನ ಕಾಲದಲ್ಲಿಲ್ಲ, ಇನ್ನು ಕಡಿಮೆ ಕಾಲದಲ್ಲಿದ್ದೇವೆ. ಹಲ್ಲೆಲೂಯಾ. ಕಳೆದು ಹೋದಂಥ ಸಮಯ, ಒಂದು ಪ್ರಶ್ನೆ ಹಾಕಿಕೊಳ್ಬೇಕಾಗಿದೆ, ಕಳೆದಂಥ ಸಮಯ ಯಾವ ರೀತಿಯಲ್ಲಿ ನಾವು ಕೊಂಡಿದ್ದೇವೆ? ದೇವರ ವಾಕ್ಯ ನಾನಾಗ ಹೇಳಿದಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆದ ಪ್ರಕಾರ, ಸಮಯವನ್ನು ಸುಮ್ಮನೆ ಒಂದು ವೇಳೆ ಕಳ್ಕೊಂಡಿದ್ದರೆ ನಮ್ಮ ಜೀವಿತಕ್ಕೆ ಕೊಡಲ್ಪಟ್ಟಂಥ ಚಾನ್ಸ್ಗಳನ್ನು ನಾವು ಮಿಸ್ ಮಾಡಿಕೊಂಡಿದ್ದೇವೆ ಅಂತ ಲೆಕ್ಕ. ನಮ್ಮ ಜೀವಿತಕ್ಕೆ ಕೊಡಲ್ಪಟ್ಟಂಥ ಚಾನ್ಸ್
ಏನೆಲ್ಲ ಚಾನ್ಸ್ ಇದೆ ಗೊತ್ತುಂಟ? ಆಯುಷ್ ಕಾಲದಲ್ಲಿ ಒಬ್ಬ ಮನುಷ್ಯನಿಗೆ ಸಿಕ್ಕುವ ಚಾನ್ಸ್ ಏನು ಗೊತ್ತುಂಟ? ದೇವ ಜ್ಞಾನದಲ್ಲಿ ಅಭಿವೃದ್ಧಿ ಆಗುವಂಥ ಚಾನ್ಸ್, ದೇವರ ಬಲದಲ್ಲಿ ಅಭಿವೃದ್ಧಿ ಆಗುವಂಥ ಚಾನ್ಸ್, ದೇವರಿಗಾಗಿ ಪ್ರಜ್ವಲಿಸುವಂಥ ಚಾನ್ಸ್, ದೇವರ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವಂಥ ಚಾನ್ಸ್, ಅನೇಕ ಬಂದಿಗಳನ್ನು ಬಿಡುಗಡೆಯ ಕಡೆಗೆ ಯೇಸು ಕ್ರಿಸ್ತನ ಮೂಲಕ ನಡೆಸುವ ಚಾನ್ಸ್. ಒಬ್ಬರು ಹೀಗೆ ಹೇಳ್ತಾ ಇದ್ರು, ನಾನು ಸೋಲಾಪುರ್ಗೆ ಹೋಗಿದ್ದೆ. ಸೋಲಾಪುರಲ್ಲಿ ಒಬ್ಬರು ಮೀಟಿಂಗ್ ಮುಗಿದ ನಂತರ ಬಂದು ಪರಿಚಯ ಮಾಡಿಕೊಂಡು, ಭಾಳ ವರ್ಷದ ಹಿಂದೆ ಹೋದದ್ದು. ಆಗ ಯೌವನಸ್ಥ. ಆಗ ಅವರು ಹೀಗೆ ಹೇಳಿದರು, ಬ್ರದರ್, ನಿಮ್ಮ ವಿಷಯವಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾಕೆ ಹೇಳ್ತಾರೆ ಅಂತ ಅರ್ಥ ಆಗಿಲ್ಲ. ಯಾಕೆ ಕೇಳಿದೆ? ಯಾಕೆಂದರೆ ನೀವು ಸಾಕ್ಷಿ ಹೇಳಿದ್ರಿ, ನಿಮ್ಮ 21 ವರ್ಷದಲ್ಲಿ ನೀವು ಕರ್ತನನ್ನು ಕಂಡುಕೊಂಡ್ರಿ. 21 ವರ್ಷ ನೀವು ಬುದ್ಧಿಗೆ ಬಂದು 21 ವರ್ಷ ವೇಸ್ಟ್ ಆಗಿ ಹೋಯ್ತು ನಿಮ್ಮ ಲೈಫಲ್ಲಿ. ಆದರೆ 21 ವರ್ಷದಲ್ಲಾದರೂ ನೀವು ರಕ್ಷಣೆಗೆ ಬಂದ್ರಿ. ಹಲ್ಲೆಲೂಯ. ನಿಮಗೆ ಇನ್ನೂ ಸಮಯ ಅವಕಾಶಗಳುಂಟು. ದೇವರ ಜ್ಞಾನದಲ್ಲಿ, ದೇವರ ಬಲದಲ್ಲಿ, ದೇವರ ಶಕ್ತಿ ತುಂಬಿಕೊಂಡು ದೇವರಿಗಾಗಿ ಮುಂದೆ ಹೋಗುವಂಥ ಒಂದು ಸಮಯ ಅವಕಾಶ ಉಂಟು. ನಾನು ಈ ಪ್ರಾಯದ ದಿನಮಾನಗಳಲ್ಲಿ ರಕ್ಷಿಸಲ್ಪಟ್ಟಿದ್ದೇನೆ. ನನಗೆ ಆಸೆ ಉಂಟು, ದೇವರಿಗಾಗಿ ಏನಾದರೂ ಮಾಡಬೇಕು. ಆದರೆ ನನ್ನ ಅವಧಿ ಕೊಂಚ. ಆದರೂ ಕೂಡ ಪ್ರಾಯಸ್ಥನು ವೃದ್ಧನು ಅಂತ ಎಣಿಸದೆ ಯೌವನಸ್ಥ ರೋಪಾದಿಯಲ್ಲಿ ನಾನು ಹೋಗ್ತಾ ಇದ್ದೇನೆ. ನನ್ನ ಧರ್ಮವನ್ನು, ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಆ ಮನುಷ್ಯ ಹೇಳುವಾಗ, ಆ ವ್ಯಕ್ತಿ ದೇವರ ಮಗನು ಹೇಳುವಾಗ ಹೌದಲ್ಲ ಅಂತ ಅರ್ಥ ಆಯಿತು. ಆದರೆ ಹೌದಲ್ಲ, ಒಂದು ವೇಳೆ ನೀವು ನಮ್ಮ 15ನೇ ವರ್ಷದಲ್ಲಿ ರಕ್ಷಣೆ ಬಂದಿದ್ದೇವೆ, ನಮ್ಮ ಏಜ್ನ 15 ವರ್ಷ, ಅಥವಾ ನಾವು ರಕ್ಷಣೆ ಬಂದು 10 ವರ್ಷ ಆಗಿದೆ, 5 ವರ್ಷ ಆಗಿದೆ, 10 ವರ್ಷ ಆಗಿದೆ, 20 ವರ್ಷ ಆಗಿದೆ. ಆದರೆ ವರ್ಷಗಳು ಎಷ್ಟೇ ಆಗಿರಲಿ, ಆ ವರ್ಷಗಳಲ್ಲಿ ನಾವು ಸಮಯವನ್ನು ಹೇಗೆ ಸದುಪಯೋಗ ಪಡಿಸಿಕೊಂಡಿದ್ದೇವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಂಚಕ ನೀನು ಸಮಯವನ್ನು ಹಾಳು ಮಾಡಿಕೊಳ್ಳುವಂತೆ ನಮ್ಮ ಮೈಂಡನ್ನು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆ ಡೈವರ್ಟ್ ಮಾಡ್ತಾನೆ. ವಾಕ್ಯದ ಕಡೆಗೆ ಇರದಂತೆ, ಪ್ರಾರ್ಥನೆ ಕಡೆಗೆ ಇರದಂತೆ, ದೇವರ ಚಿತ್ತವನ್ನು ನಮ್ಮ ಜೀವಿತದ ಮೂಲಕ ನಾವು ನೆರವೇರಿಸದಂತೆ ಡೈವರ್ಟ್ ಮಾಡ್ತಾ ಇರ್ತಾನೆ. ಒಂದು ತಿಳ್ಕೊಳ್ಳಿ, ಒಂದು ಸತ್ಯವಾದ ಮಾತೇನೆಂದರೆ, ನಮ್ಮ ಜೀವಿತದಲ್ಲಿ ಸಮಯಗಳು ಸರಿಯಾಗಿ ಉಪಯೋಗವಾಗಬೇಕಾದ್ರೆ ನಮ್ಮ ಮೈಂಡನ್ನು ದೇವರ ವಾಕ್ಯ, ಪ್ರಾರ್ಥನೆ, ಸಂಗತಿ, ಇನ್ನಿತರ ಸಂಗತಿಗಳ ಕಡೆಗೆ ನಾವು ಹೆಚ್ಚು ಗಮನ ಕೊಡುವಾಗ ನಾವು ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯ. ಯೂದನಿಗೆ ಒಂದು ಸಮಯ ಸಿಕ್ಕಿತ್ತು, ಒಳ್ಳೆ ಸಮಯ ಇತ್ತು. ಕರ್ತನಿಗಾಗಿ ಅಪೊಸ್ತೋಲತನದ ಭಾಗ್ಯದಲ್ಲಿ ಪ್ರಜ್ವಲಿಸುವಂಥ ಒಂದು ಸಮಯ ಆತನ ಜೀವಿತದಲ್ಲಿತ್ತು. ಆತನು ತನ್ನ ಮೈಂಡನ್ನು ಕೊಡಬಾರದ ಕಡೆಗೆ ಕೊಟ್ಟದ್ರಿಂದ, ಅಭಿಲಾಷೆಗಳ ಕಡೆಗೆ ಕೊಟ್ಟದ್ರೆ ಟೈಮ್ ವೇಸ್ಟ್ ಆಯ್ತಾ ಅವನ ಜೀವಿತದಲ್ಲಿ. ಕಡೆಗೆ ಅಂಥ ಪರಿಸ್ಥಿತಿ ಬಂತು, ನೇಣು ಹಾಕಿಕೊಂಡು ಅದು ಕಟ್ಟಾಗಿ ಕೆಳಗೆ ಬಿದ್ದು, ತಲೆ ಅಡಿಯಾಗಿ ಬಿದ್ದು, ಹೊಟ್ಟೆ ಒಡೆದು ಹೋಗುವಂಥ ಪರಿಸ್ಥಿತಿ ಬಂದು ಟೈಮ್ ಹಾಳು ಮಾಡಿಕೊಂಡ. ಎಲ್ಲಿದ್ದ ಯೂದ? ಇತರ ಅಪೊಸ್ತಲರ ಹಾಗೇನೆ, ಶಿಷ್ಯರ ಹಾಗೇನೆ ಆತನು ಕೂಡ ಶಿಷ್ಯತ್ವದ ಆ ಒಂದು ಕಮಿಟಿಯಲ್ಲೇ ಇದ್ದ, ಆ ಒಂದು ಗ್ರೂಪಲ್ಲೇ ಇದ್ದ. ಎಲ್ಲಿದ್ದ? ಯೇಸು ಇದ್ದಲ್ಲೇ ಇದ್ದ, ಯೇಸುವಿನ ಜೊತೆನೇ ಇದ್ದ, ಅಲ್ಲಿದ್ದ. ಆದರೆ ಯೇಸುವನ್ನು ಪರಿಪೂರ್ಣವಾಗಿ ಕೇಳಲಿಲ್ಲ, ಯೇಸುವನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಳ್ಳಿಲ್ಲ. ಅದರ ಬದಲಾಗಿ ಅವನಲ್ಲಿ ಬಂದಂಥ ಬೇರೆ ವಾಯ್ಸ್ಗೆ ಅವನು ಜಾಸ್ತಿ ಗಮನ ಕೊಟ್ಟದನ್ನು ಅವನ ಟೈಮ್ ಬರ್ಬಾದಾಗಿ ಹೋಯಿತು. ಬಾಕಿ ಅಪೊಸ್ತಲರು 11 ಮಂದಿ ಪ್ಲಸ್ ನಂತರ ಇನ್ನೊಬ್ಬನನ್ನು ಸೇರಿಸಿದರು. ಬಾಕಿ ಅಪೊಸ್ತಲರ ಜೀವಿತದಲ್ಲಿ ಇವತ್ತಿಗೂ ಕೂಡ ಚರಿತ್ರೆ ಸ್ಥಾಪನೆ ಆಗಿದೆ. ಬಾಕಿ ಅಪೊಸ್ತಲರು 11 ಮಂದಿ ಆ ಟೈಮನ್ನು, ತಮಗೆ ಸಿಕ್ಕಿದಂಥ ಒಂದು ಸಮಯ, ಸದವಕಾಶವನ್ನು ಉಪಯೋಗಿಸಿಕೊಂಡ್ರು. ಟೈಮನ್ನು ವೇಸ್ಟ್ ಮಾಡಿಕೊಳ್ಳಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಅವರ ಜೀವಿತದ ವಿಷಯಗಳು ಇವತ್ತಿಗೂ ಕೇಳಲಿಕ್ಕೆ ಸಿಕ್ತುಂಟು ನಮಗೆ. ತೋಮನ ಕುರಿತಾಗಿ ನಾವು ನೋಡುವುದಾದರೆ, ಸಮಯವನ್ನು ಯೇಸುವಿನೊಂದಿಗೆ ಇದ್ದುಕೊಂಡು ಸದುಪಯೋಗ ಪಡಿಸಿಕೊಂಡಂಥ ತೋಮನ ಕುರಿತಾಗಿ ಕೇಳುವುದಾದರೆ, ಇವತ್ತಿಗೂ ಕೂಡ ಭಾರತದಲ್ಲಿ ತೋಮನ ಮಾತು ನಡೀತಾ ಉಂಟು, ಅಥವಾ ತೋಮನ ಹೆಸರು ಕೇಳಿಸ್ತಾ ಉಂಟು. ಹಲ್ಲೆಲೂಯ.
ಇಂಡಿಯಾ ರಿವೈವಲ್ ಬರುವುದಕ್ಕೆ ಕಾರಣನೇ ತೋಮನ ಪಾದಾರ್ಪಣೆ ಭಾರತಕ್ಕೆ ಆದದ್ರಿಂದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದೆಲ್ಲ ಹೇಗೆ ಆಯಿತು ನೋಡ್ರಿ. ಸ್ವಾಮಿಯ ಕರೆಯನ್ನು ಸ್ವೀಕರಿಸಿದರು, ಸ್ವಾಮಿಗೆ ಸಂಪೂರ್ಣ ಬಿಟ್ಟುಕೊಟ್ಟರು. ತಮ್ಮ ಮೈಂಡಲ್ಲಿ ಅನೇಕ ಹೋರಾಟಗಳು ಬಂದಾಗಿ ಕೂಡ ಅದಕ್ಕೆ ಗಮನವನ್ನು ಜಾಸ್ತಿ ಹರಿಸದೆ ಸ್ವಾಮಿಯ ಮಾತುಗಳಿಗೆ ಗಮನ ಹರಿಸಿಕೊಂಡು ಸ್ವಾಮಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದರು ಅವರು. ಹಲ್ಲೆಲೂಯಾ. ಯೂದ ಏನು ಮಾಡಿದ? ಯೂದ ಆ ಸಮಯವನ್ನು ಹಾಳು ಮಾಡಿಕೊಂಡ. ಹಲ್ಲೆಲೂಯಾ. ಇವತ್ತಿಗೂ ಹಾಗೆ ಸಭೆಗಳು, ತುಂಬ ಸಭೆಗಳುಂಟು. ಅದರಲ್ಲಿ 11 ಮಂದಿ ಶಿಷ್ಯರೋಪಾದಿಯವರು ಕೂಡ ಇದ್ದಾರೆ, ಯೂದನೋಪಾದಿಯವರು ಕೂಡ ಇದ್ದಾರೆ. ಅಂದರೆ ಟೈಮನ್ನು, ತಮಗೆ ಸಿಕ್ಕಿದಂಥ ಸದವಕಾಶವನ್ನು ಉಪಯೋಗಿಸಿಕೊಳ್ಳುವವರಿದ್ದಾರೆ, ತಮಗೆ ಸಿಕ್ಕಿದ ಟೈಮನ್ನು ಹಾಳು ಮಾಡಿಕೊಳ್ಳುವವರಿದ್ದಾರೆ, ಹಾಳು ಮಾಡಿಕೊಳ್ಳುವವರು ಇದ್ದಾರೆ. ಅದಕ್ಕೆ ಪ್ರಸಂಗಿ ಏನು ಹೇಳ್ತಾನೆ ಗೊತ್ತುಂಟ? 12ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ ಕೂಡ ಪ್ರಸಂಗಿ ಎಲ್ಲಿ ಬರೆದಲ್ಪಟ್ಟಂಥ ಮಾತು ಅಲ್ಲಿ ಬಾಲ್ಯಾವಸ್ಥೆಯಿಂದ ವೃದ್ಧಾವಸ್ಥೆಯವರೆಗೆ ಅಲ್ಲಿ ಗುರುತಿಸಲ್ಪಟ್ಟಿದೆ. ಬಾಲ್ಯಾವಸ್ಥೆಯಿಂದ ವೃದ್ಧಾವಸ್ಥೆಯವರೆಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಯಾವುದೋ ಒಬ್ಬರು ಓದ್ತಾ ಹೋಗಿ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಪ್ರಸಂಗಿ 12, 1, 2, 3 ಓದ್ತಾ ಹೋಗಿ. ಆ ಕಷ್ಟದ ದಿನಗಳಲ್ಲಿ ನೋಡಿ, ಒಂದು ನಿಮಿಷದಲ್ಲಿ ಫಸ್ಟ್ ಏನು ಹೇಳಿದ್ರು? ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ಸೃಷ್ಟಿಕರ್ತನ ಸ್ಮರಿಸು. ಅಂದರೆ ರೈಟ್ ಟೈಮಲ್ಲಿ ಟೈಮನ್ನು ಉಪಯೋಗಿಸು, ಸುಮ್ಮನೆ ಕಳಿಬೇಡ ಅದನ್ನು. ರೈಟ್ ಟೈಮ್ ಯಾವುದು? ಯಂಗ್ ಟೈಮ್, ಒಂದು ರೈಟ್ ಟೈಮ್. ಆದ್ದರಿಂದ ಇದು ಹಾಗೇನಿರಲಿ, ತೆಗೆದುಬೇಡ. ಯೋಹಾನ ತನ್ನ ಪತ್ರಿಕೆಯಲ್ಲಿ ಬರುವಾಗ, ಯೌವನಸ್ಥರೇ ನೀವು ಕೆಡುಕನನ್ನು ಜಯಿಸಿರುವುದರಿಂದ, ಅದೊಂದು ರೈಟ್ ಟೈಮ್. ಕೆಡುಕನಿಗೆ ಒಳಗಾಗುವುದು, ಕೆಡುಕನಿಂದ ಜಯಿಸುವುದು, ಅದೊಂದು ರೈಟ್ ಟೈಮ್. ಹಲ್ಲೆಲೂಯಾ. ಇದು ಮತ್ತೆ ಮುಂದೆ ಹೋಗ್ತಾ ಹೋಗಿ 7ನೇ ವಚನದವರೆಗೆ ಓದಿ. ಆ ಕಷ್ಟದ ದಿನಗಳಲ್ಲಿ ಸೂರ್ಯನು ಬೆಳಕು, ಚಂದ್ರನು, ನಕ್ಷತ್ರಗಳು ಮೊಬ್ಬಾಗುವವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬೊಗ್ಗುವರು, ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು, ಕಿಟಕಿಗಳಿಂದ ನೋಡುವವರು ಮಂಕಾಗುವರು, ಬೀದಿಯ ಬಾಗಿಲುಗಳು ಮುಚ್ಚಿರುವವು, ಅರೆಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯಷ್ಟು ಕಿರ್ಲಾಗುವುದು, ಗಾಯಕಿಯರೆಲ್ಲ ಕುಗ್ಗುವರು. ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರವು ಹೂ ಬಿಡುವುದು, ಮಿಡತೆಯೂ ಕೂಡ ಭಾರವಾಗುವುದು, ಆಶೆಯು ಕುಂದುವುದು, ಮನುಷ್ಯನು ತನ್ನ ನಿತ್ಯ ಗ್ರಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ, ಗೋಳಾಟದವರು ಬೀದಿಯಲ್ಲಿ ತಿರುಗುವರು. ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜಿ ಹೋಗುವುದು, ಮಡಿಕೆ ಬುಗ್ಗೆಯ ಹತ್ತಿರ ಒಡೆಯುವುದು, ಬಾವಿಯ ರಾಟೆ ಮುರಿಯುವುದು, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಪ್ರಸಂಗಿ ಏನು ಹೇಳ್ತಾ ಇದ್ದಾರೆ ಗೊತ್ತುಂಟ? ಒಂದು ಹುಟ್ಟಿದ ದಿನದಿಂದ ಒಬ್ಬ ಮನುಷ್ಯ ಭೂಲೋಕ ಬಿಡೋದು ದಿನವರೆಗೆ, ಅಂದರೆ ಪ್ರಾಯಸ್ಥನಾಗುವಾಗ, ಏಜ್ಡ್ ಆಗುವವರೆಗೆ ಆ ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಇಲ್ಲಿ ಏನಾಗ್ತದೆ? ಕಣ್ಣಿನ ಕುರಿತಾಗಿ, ಹಲ್ಲಿನ ಕುರಿತಾಗಿ, ಬಾಯಿಯ ಕುರಿತಾಗಿ, ಕಿವಿಯ ಕುರಿತಾಗಿ, ಎಲ್ಲ ಕುರಿತಾಗಿ ಬರೆದಿದೆ. ಈಗ ಪ್ರಾಯ ಹೋದಾಗ ಕೆಲವರು ಹೇಳೋದುಂಟಲ್ಲ, ಇದೊಂದು ಜನರಲ್ ವಿಚಾರ. ಪ್ರಾಯ ಹೋದಾಗ ಇತ್ತೆ ದುಂಬುದಲೆ ಕಾತು ತೋಜುಜಿ, ದುಂಬುದಲೆ ಕಾತು ಕೇನುಜಿ. ಒಬ್ಬ ಮನುಷ್ಯ ಹುಟ್ಟಿದಂದಿನಿಂದ ಹಾಗೇನೆ ಇರುವುದಿಲ್ಲ. ಅವನು ಬೆಳೀತಾ 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 ಎಲ್ಲಿಗೆ ಹೋಗ್ತಾನಂತೆ? ಪ್ರಾಯಾವಸ್ಥೆಗೆ ಹೋಗ್ತಾನೆ. ಹೋಗುವಾಗ ಯೌವನ ಕಾಲದಲ್ಲಿ, ಒಂದು ಜನರಲ್ ಆಗಿ ನೋಡೋದಾದರೆ, ನಮ್ಮ ಒಂದು ಫಿಸಿಕಲ್ ವಿಚಾರದಲ್ಲಿ, ಶಾರೀರಿಕ ವಿಚಾರದಲ್ಲಿ, ಯೌವನ ಕಾಲದಲ್ಲಿ ನಮಗೆ ಏನು ಸಾಮರ್ಥ್ಯತ್ತೋ ಅದು ಪ್ರಾಯ ಹೋದಾಗ ಆ ಸಾಮರ್ಥ್ಯ ಕಂಡು ಬರೋದಿಲ್ಲ. ಶಾರೀರಿಕವಾಗಿ ಹೇಳೋದು, ಜನರಲ್ ಆಗಿ ಹೇಳೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಬಿಲೀವಿಂಗ್ ಸಿಸ್ಟಮ್ಗೆ ಹೋದರೆ, ನಾನು ಬಿಲೀವಿಂಗ್ ಸಿಸ್ಟಮ್ನ ವಿಚಾರ ಮಾತಾಡ್ತಾ ಇಲ್ಲ, ಬಿಲೀಫ್ನ ವಿಚಾರ, ನಂಬಿಕೆಯಲ್ಲಿ ಎಂಥ ವೃದ್ಧ ಕೂಡ ಯೌವನಸ್ಥನ ಹಾಗೆ
ನಿಂತುಕೊಂಡು ನಡಿಲಿಕ್ಕೆ ಸಾಧ್ಯ ಉಂಟು. ನಮಗೆ ಒಬ್ಬರು ಪರಿಚಯ, ಈಗ ಭೂಲೋಕ ಬಿಟ್ಟರು ಅವರು, ಎಡ್ವರ್ಡ್ ಅಮ್ಮಣ್ಣ, ಎಡ್ಡೆಜ್ಜ. ಕಾಲಿಗೆ ಚಪ್ಪಲಾಗದೆ ಒಂದು ಪಂಚೆ ಮತ್ತು ಒಂದು ಜುಬ್ಬದಾಗೆ ಹಾಕಿಕೊಂಡು ಎಷ್ಟು ಕಿಲೋಮೀಟರ್ ತನ್ನ ಮರಣದ ದಿನದವರೆಗೂ ಕೂಡ ನಡೀತಾ ಇದ್ರು. ಆ ಮನುಷ್ಯ ನಡೀತಾ ಇದ್ರು. ಕೆಲವೊಮ್ಮೆ ಬಸ್ ಹಿಡಿಯೋದಿಲ್ಲ, ಸೀದಾ ನಡ್ಕೊಂಡೇ ಹೋಗೋದು. ನನಗೆ ಸಿಗಬೇಕಾದ್ರೂ ಎಷ್ಟೋ ಸಾರಿ ನಡ್ಕೊಂಡು ಬಂದಿದ್ದಾರೆ. ನಾನು ಬೇಸರ ಆಗಿ ಅವರು ನನ್ನ ಕಾರಲ್ಲಿ ಬಿಟ್ಟು ಬರೋದು, ಎಲ್ಲಿಗೆ ಹೋಗಬೇಕು ಅಲ್ಲಿ ಬಿಟ್ಟು ಬರ್ತಾ ಇದ್ದೆ. ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. ಈಗ ನನ್ನ ವಿಷಯವಾಗಿ ನಾನು ಹೇಳೋದಾದರೆ, ಸ್ಕೂಟ್ರಲ್ಲಿ ಗಾಡಿಯಲ್ಲೆಲ್ಲ ಹೋಗಿ ನಡಿಲಿಕ್ಕೇ ಕಷ್ಟ ಆಗಿದೆ. ಈಗ ಒಂದು ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಯ್ಯೋ ಬಿಸಿಲ, ಅಯ್ಯೋ ಆಗೋದಿಲ್ಲ ಅಂತ. ಒಂದು ವೇಳೆ ಕಾರ್ ಗ್ಯಾರೇಜಲ್ಲಿ ಮತ್ತು ಸ್ಕೂಟ್ರ್ ಗ್ಯಾರೇಜಲ್ಲಿ ಇದ್ದರೆ ರಿಕ್ಷಾ ಬೇಕೇ ಅಂತ ಪರಿಸ್ಥಿತಿ. ಎನಿವೇ ಇರಲಿ. ಆದರೆ ಬಿಲೀವಿಂಗ್ ಸಿಸ್ಟಮ್ನ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ, ಒಂದು ಜನರಲ್ ವಿಚಾರ ಮಾತಾಡ್ತಾರೆ. ಇದು ಸತ್ಯ. ಒಂದು ಜನರಲ್ ಆಗಿ ನಾವು ನೋಡೋದಾದರೆ ಏನು ಗೊತ್ತುಂಟ, ಯೌವನ ಕಾಲದಲ್ಲಿ ಎಂಥ ಒಂದು ಸಾಮರ್ಥ್ಯ ಇರ್ತದೆ, ಅದು ವೃದ್ಧಾಪ್ಯದಲ್ಲಿ ಏನಿರೋದಿಲ್ಲ, ಆ ಸಾಮರ್ಥ್ಯ ಇರೋದಿಲ್ಲ. ಅದು ಹೌದು. ಇಷ್ಟರೊಳಗೆ ಏನು ಹೇಳ್ತದೆ, ಕನ್ಕ್ಲೂಷನ್ ವರ್ಡ್ ನೋಡಿ, ಇಷ್ಟರೊಳಗೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ನಿನಗೊಬ್ಬ ಸೃಷ್ಟಿಕರ್ತನಿದ್ದಾನೆ, ಆತನನ್ನು ನೆನಪಿಸಿಕೊಳ್ಳದಿರಬೇಡ, ಆತನನ್ನು ಸ್ಮರಿಸದಿರಬೇಡ. ಈ ಕಾಲದಲ್ಲಿ ನಿನಗೆ ಕೊಡಲ್ಪಟ್ಟಂಥ ಕಾಲದಲ್ಲಿ ಆತನನ್ನು ನೆನೆಸಿಕೋ ಎಂಬುದಾಗಿ ಹೇಳ್ತದೆ. ಹಾಲೆಲೂಯ, 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 ಹಾಲೆಲೂಯ. ಕೆಲವು ಸರಿ ಏನಾಗ್ತದೆ ಗೊತ್ತುಂಟ, ಹೌದು, ಈಗ ಸಭೆಯ ಕುರಿತಾಗಿ ನಾವು ನೋಡೋದಾದರೆ ನಾವು ಆತನನ್ನು ಏನು ಮಾಡಿದ್ದೇವೆ, ನೆನಪಿಸಿಕೊಂಡಿದ್ದೇವೆ, ಆತನಿಗೆ ಒಪ್ಪಿಸಿಕೊಟ್ಟಿದ್ದೇವೆ, ಎಲ್ಲ ಸರಿ. ಆದರೂ ಕೂಡ ಆತನಲ್ಲಿ ಸಮಯ ಕಳೆಯುವಂಥ ವಿಚಾರದಲ್ಲಿ ನಾವೇನಾಗಿದ್ದೇವೆ, ಅನೇಕ ಸಾರಿ ನಮ್ಮನ್ನು ನಾವೇ ಟೆಸ್ಟ್ ಮಾಡುವಾಗ ಸಮಯ ನಮ್ಮ ಜೀವಿತದಲ್ಲಿ ಇನ್ನೂ ವೇಸ್ಟ್ ಆಗ್ತಾ ಇದೆ. ಆತನ ಬಳಿಗೆ ಬಂದಿದ್ದೇವೆ ಸರಿ, ಯೂದ ಯೇಸುನೊಂದಿಗೇ ಇದ್ದ, ಆದರೆ ಯೂದನ ಸಮಯ, ಯೂದನ ಮನಸ್ಸು ಬೇರೆ ಸಂಗತಿಗಳಲ್ಲಿ ಹೋದ ಹಾಗೆ ಅನೇಕ ಸಾರಿ ಸಭೆಯಲ್ಲಿದ್ದರೂ ಕೂಡ ನಮ್ಮ ಮನಸ್ಸು, ನಮ್ಮ ಸಮಯ ಬೇರೆ ಸಂಗತಿಗಳಿಗೆ ಹೋಗುವ ಸಾಧ್ಯತೆ ಇರ್ತದೆ. ಇದಕ್ಕೆ ಕಾರಣ ಏನು? ಈಗ ಉದಾಹರಣೆಗಾಗಿ ಬೇರೆ ಸಂಗತಿಗಳನ್ನುವಾಗ ಒಂದು ಮೊಬೈಲ್, ಎರಡನೇದಾಗಿ ಟಿ ವಿ, ಮೂರನೇದಾಗಿ ಸ್ಟೋರಿ ಬುಕ್ಕುಗಳು ಮತ್ತು ಇನ್ನೂ ಕೂಡ ಅನೇಕ ಸಂಗತಿಗಳೆಲ್ಲ ಇದೆ. ಈಗ ಯಾವುದು ನಮ್ಮನ್ನು ಸೆಳಿತದ ಅದಕ್ಕೆ ಹೆಚ್ಚು ಗಮನ ಕೊಡುತ್ತೇವೆ. ಯಾವುದು ಮತ್ತು ರೀಲ್ಸ್ಗಳನ್ನು ನೋಡೋದು, ಅದು ಸೆಳಿತಾ ಇರ್ತಾರೆ, ಅದು ಇಲ್ಲದ್ರೆ ಆಗೋದೇ ಇಲ್ಲ. ಅಂಥ ಒಂದಿದು ಕಾರಣ ಏನಂದರೆ ಅಂಥ ಒಂದು ಸೆಳೆತ. ಕೆಲವು ಸರಿ ಇಂಥ ಸಂಗತಿಗಳು ಮಾತ್ರವಲ್ಲದೆ, ಈ ಕಟ್ಟೆ ಪೂಜೆ ಅಂತ ಹೇಳ್ತಾರಲ್ಲ, ಸಮಯ ಇನ್ನೊಂದು ಕಡೆ ಹೋಗಿ ಕುಳಿತುಕೊಂಡು ಯಾರ್ಯಾರ ಜೊತೆ ಹೋಗಿ ಸಮಯವನ್ನು ಬರೀ ವ್ಯರ್ಥ ಮಾಡಿಕೊಳ್ಳುವಂಥ ವಿಚಾರ ಕೂಡ ಬರ್ತದೆ ಪ್ರಿಯರೇ. ಇದು ಕೂಡ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಏನಿರಲಿ, ಈಗ ಒಬ್ಬ ಭಕ್ತನಾದವ ಸಮಯವನ್ನು ಒಂದು ವೇಳೆ ಸದುಪಯೋಗ ಪಡಿಸಿಕೊಳ್ಳಬೇಕಾದ್ರೆ, ಭಕ್ತನಾದವ ಒಬ್ಬ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಬೇಕಾದ್ರೆ ಒಂದು ಸೆಳೆತ ಬೇಕಾಗಿದೆ, ಸೆಳೆತ. ಈಗ ನಾನಾಗಲಿ ನೀವಾಗಲಿ ಯಾವುದು ನಮಗೆ ಜಾಸ್ತಿ ಸೆಳೆತ ಇದೆ ಅದರಲ್ಲಿ ಜಾಸ್ತಿ ಸಮಯ ಹೋಗ್ತಾ ಇರ್ತದೆ. ಆ ಸೆಳೆತ ಹೇಗೆ ಉಂಟಾಗ್ತದೆ ಒಂದು ಎಕ್ಸಾಂಪಲ್ ನಿಮಗೆ ನಾನು ಕೊಡ್ತೇನೆ. ದೇವರ ವಾಕ್ಯದ ಆಧಾರದಲ್ಲಿ ನೋಡೋದಾದರೆ, ಸಭೆ ಮತ್ತು ಕ್ರಿಸ್ತನಿಗಿರುವ ಪ್ರೀತಿಯ ಕುರಿತಾಗಿ ಪರಮಗೀತದಲ್ಲಿ ಬಹಳ ಸುಂದರವಾಗಿ ತೋರಿಸಲ್ಪಟ್ಟಿದೆ. ಅಲ್ಲಿ ಪರಮಗೀತೆ ಒಬ್ಬ ಲವ್ವರ್ಸ್ಗಳ ಮಧ್ಯದಲ್ಲಿರುವಂಥ ಸೆಳೆತ ಮತ್ತು ಪ್ರೀತಿಯ ಕುರಿತಾಗಿ ಹೇಳ್ತದೆ. ಈಗ ಪರಮಗೀತೆ ಅಂತ ಅದರ ಹೆಸರುಂಟು ನೋಡಿ. ರಾಜನು, ಒಂದು ಉದಾಹರಣೆ ಕೊಡ್ತೇನೆ ಪರಮಗೀತ ಅನ್ನೋದಕ್ಕೆ. ರಾಜನು ಎಲ್ಲ ರಾಜರುಗಳಿಗಿಂತ ದೊಡ್ಡವನು. ಓಕೆ, ಕರ್ತನು ಅಂದರೆ ಯಾರೆಲ್ಲ ಕರ್ತನೆನಿಸಿಕೊಳ್ಳು ಇದ್ದಾರೋ ಅವರಿಗಿಂತ ದೊಡ್ಡವನು. ಅದೇ ಪ್ರಕಾರ ಪರಮಗೀತೆ ಅಂದರೆ ಅದೊಂದು ಸ್ಪಿರಿಚುವಲ್ ಥಿಂಗ್ಸ್. ಎಲ್ಲ ಗೀತೆಗಳಿಂತ ದೊಡ್ಡ
ದೊಡ್ಡ ಗೀತೆ ಅಂತ ಅದರ ಅರ್ಥ. ಒರಿಜಿನಲ್ ಮೂಲ ವಿಷಯದಲ್ಲಿ ಪರಮಗೀತೆ ಅನ್ನುವಾಗ ಅದರ ಆ ರೀತಿಯ ಒಂದು ಅರ್ಥ ಕೊಡುವಂಥದ್ದಾಗಿದೆ. ಕಾರಣ ಯಾಕೆ ಗೊತ್ತುಂಟ? ಅದರಲ್ಲಿ ದೊಡ್ಡದು ಯಾಕಂದರೆ ಅದರಲ್ಲಿ ಕ್ರಿಸ್ತನು ಮೊದಲಿಂಗನು ಮತ್ತು ಮೊದಲ ಗಿತ್ತಿಯನ್ನು ತೋರಿಸುವಂಥ ಅವರ ಪ್ರೀತಿ, ಅವರ ಸ್ನೇಹ, ಅವರ ಸೆಳೆಯುವಿಕೆಯನ್ನು ತೋರಿಸುವಂಥ ವಿಚಾರಗಳು ಅದರಲ್ಲಿ ಇದೆ. ಹಲ್ಲೆಲೂಯಾ. ಉದಾಹರಣೆಗಾಗಿ 3ನೇ ಅಧ್ಯಾಯ 1ನೇ ವಚನ ಓದ್ರಿ. ಪರಮಗೀತೆ 3ನೇ ಅಧ್ಯಾಯ 1ನೇ ವಚನ. ಅಲ್ಲಿ ಒಂದು ಪ್ರಿಯಳಿಗೆ ಏನಾಗ್ತಾ ಉಂಟು ಗೊತ್ತುಂಟ? ಆ ಪ್ರಿಯಳಿಗೆ ಒಂದು ಮಿಸ್ಸಿಂಗ್ ಆಗ್ತಾ ಉಂಟು, ಒಂದು ತವಕ ಬರ್ತಾ ಉಂಟು. ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು. ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದನು. ಇದು ಯಾರ ಕುರಿತಾಗಿ ಮಾತಾಡ್ತಾರೆ ಗೊತ್ತುಂಟ? ಒಂದು ಯೇಸುವಿಗಾಗಿ ತವಕಿಸುವಂಥ ಸಭೆ ಅಥವಾ ಮೊದಲ ಗಿತ್ತಿಯ ಕುರಿತಾಗಿ ಮಾತಾಡ್ತದೆ. ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಇದು ಆ ಕಾಂಟೆಸ್ಟ್ನ ಮೇಲೆ ಅರ್ಥಕ್ಕೆ ನೋಡಲಿಕ್ಕೆ ಹೋದರೆ ಎಷ್ಟು ಹುಡುಕಿದರೂ ಸಿಗಲಿಲ್ಲ ಅಂದರೆ, ದೇವರ ಮಕ್ಕಳ ಜೀವಿತದಲ್ಲಿ ಅನೇಕ ಸಾರಿ ಒಂದು ಪರಿಶೋಧನೆ ಅನ್ನುವಂಥದ್ದು ಬರ್ತದೆ. ಆಗ ಅವರು ಪ್ರಾರ್ಥನೆಯಲ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಲ್ಲಿ ದೇವರನ್ನು ನೋಡಲಿಕ್ಕೆ ತವಕ ಪಡ್ತಾರೆ. ಆಗ ಸ್ವಲ್ಪ ಟೈಮ್ ನಮಗೆ ಸ್ವಾಮಿ ಕಾಣುವುದಿಲ್ಲ, ಸಿಗುವುದಿಲ್ಲ. ಹಾಗೆ ಅನುಭವ ಆಗ್ತದೆ, ಆತನಿದ್ದಾನೆ. ಕೆಲವೊಂದು ಸಂದರ್ಭ ಹಾಗೆ ಅನಿಸ್ತದೆ, ಬ್ಲ್ಯಾಂಕ್ ಅಂತ ಅನಿಸ್ತದೆ, ನಮಗೆ ಸಹಾಯ ಇಲ್ಲ ಅಂತ ಅನಿಸ್ತದೆ. ಅಂಥ ಸಂದರ್ಭ ಬರ್ತದೆ. ಈ ಸಂದರ್ಭ ಆ ಸಂದರ್ಭವಾಗಿದೆ. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ ಅಂದರೆ ಟೆಸ್ಟಿಂಗ್ನ ಸಮಯ. ಆದರೆ ಮೇಲಿನ ಭಾಗ ನೋಡೋದಾದರೆ, ಎ ಪಾರ್ಟ್ ನೋಡೋದಾದರೆ, ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದ್ದೇನು. ಇವತ್ತು ಹಾಸಿಗೆಯ ಮೇಲಿರುವಾಗ ಹುಡುಕುದೇನು ಗೊತ್ತುಂಟ? ಬೆಳಿಗ್ಗೆ ಆಗುವಾಗ ಮೊಬೈಲ್ ಹೊಂಡಿಯ ಅಂತ. ನಾನು ಹೇಳ್ತೇನೆ, ಇದು ನಾನು ಹೇಳುವಂಥದ್ದು ಭಾಳ ಒಂಥರ ಫನ್ನಿಯಾಗಿ ಕಾಣಿಸಿರೋಣ, ವೆರಿ ಸೀರಿಯಸ್ನೆಸ್. ಇವತ್ತು ಮೊಬೈಲ್ ಅನ್ನುವಂಥ ಸಂಗತಿ ಎಷ್ಟೋ ಮಕ್ಕಳ ಜೀವಿತವನ್ನು ಹಾಳು ಮಾಡಿದೆ. ಮಕ್ಕಳು ಬಿಟ್ಟು ಎಷ್ಟೋ ಕುಟುಂಬ ಹಾಳಾಗಿದೆ, ಎಷ್ಟೋ ಮನಸ್ಸುಗಳು ಹಾಳಾಗಿದೆ. ನಿಮಗೊಂದು ಘಟನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ದೇವರ ಸೇವಕರು ನಮ್ಮ ಇಲ್ಲಿ ಎಲ್ಲಿ ಗೊತ್ತುಂಟ, ಆಸ್ಪತ್ರೆ ಇದೆ ಬಾಳಿಗ ಆಸ್ಪತ್ರೆಗೆ ಒಂದು ಕಾರಣದಿಂದ ಹೋದರು. ಒಬ್ಬರಿಗೆ ಪ್ರೇಯರ್ ಮಾಡುವಂಥ ವಿಚಾರದಲ್ಲಿ ಹೋದಾಗ ಅವರು ಹೋಗಿ ಅಲ್ಲಿ ಕೂತ್ಕೊಂಡ್ರು. ಅಲ್ಲಿ ಕೂತ್ಕೊಳ್ಳೋ ಸ್ಥಳ, ಅಲ್ಲಿ ಇಬ್ಬರು ತಾಯಿ ಮಗಳು ಮೊಬೈಲ್ ನೋಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ನಗಡ್ತಾ ಇದ್ದಾರೆ. ತಾಯಿ ಸಹ ನಗಡ್ತಾ ಇದ್ದಾರೆ, ಮಗಳು ಸಹ ನಗಡ್ತಾ ಇದ್ದಾರೆ. ಮಮ್ಮಿಗೆ ಮಗಳು ಹೊಡೆಯೋದು, ಮಗಳಿಗೆ ಮಮ್ಮಿ ಹೊಡೆಯೋದು, ಇದೆಲ್ಲ ಆಗ್ತಾ ಇತ್ತು. ಇವರು ಒಳಗೆ ಹೋದರು. ಒಳಗೆ ಹೋಗಿ ತುಂಬ ಹೊತ್ತು ನಂತರ ಒಳಗೆ ಹೋಗಲಿಕ್ಕೆ ಸಿಕ್ಕಿತ್ತು. ಇವರು ಅದರಲ್ಲೇ ಇದ್ದಾರೆ. ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಮಾತಾಡಿ ತುಂಬ ಹೊತ್ತು ನಂತರ ಬರುವಾಗ ಕೂಡ ಹಾಗೇನೇ ಇದ್ದಾರೆ. ಆಗ ಇವರು ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಕೇಳಿದಂತೆ, ಆ ತಾಯಿ ಮಗಳು ಯಾಕೆ ಇಲ್ಲಿ ಬಂದದ್ದು ಅಂತ. ಆಗ ಅವರು ಕೇಳಿದರೆ, ನಿಮಗೆ ಗೊತ್ತಾಗೋದಿಲ್ವ ನೋಡುವಾಗ, ಅದೇ ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗಿ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ತಾಯಿಗೂ ಮೊಬೈಲನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ, ಮಗಳಿಗೂ ಬಿಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕೌನ್ಸ್ಲಿಂಗ್ಗೆ ಬರ್ತಾ ಇದ್ದಾರೆ. ಸಮಯಕ್ಕೆ ಬಂದು ಕೌನ್ಸ್ಲಿಂಗ್ ಪಡ್ಕೊಳ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಆಗ ಅವರಿಗೆ ಕಣ್ಣಲ್ಲಿ ನೀರು ಬಂತಂತೆ. ಅವರ ಅವಸ್ಥೆಯನ್ನು ನೋಡುವಾಗ ಸೈತಾನ ಸ್ವೀಟ್ ಪಾಯ್ಸನ್ ಫಸ್ಟ್ ನಮಗೆ ನಾವು ಯಾವುದರಲ್ಲಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸಿಹಿತನವನ್ನು ತೋರಿಸ್ತಾನೆ. ಅದೇ ಪಾಯ್ಸನ್ ಎಂಬುದಾಗಿ ಗೊತ್ತಿಲ್ಲ. ಲಾಸ್ಟ್ಗೆ ಅದೇ ಒಬ್ಬನ ವ್ಯಕ್ತಿಯ ಜೀವಿತದಲ್ಲಿ ಬೇಡವಾದಂಥ ವಿಚಾರ, ಖಾಲಿ ಮೊಬೈಲ್ ಒಂದಲ್ಲ, ಅನೇಕ ಸಂಗತಿಗಳು ಅದೇ ಉರುಳಾಗಿ ನಿಲ್ಲುತ್ತದೆ ಎಂಬುದಾಗಿ ಅನೇಕ ಸಾರಿ ನಾವು ತಿಳಿಯದೆ ಹೋಗ್ತೇವೆ. ಆದರೆ ಇಲ್ಲಿ ಪರಮಗೀತದಲ್ಲಿ ಬರೆಯಲ್ಪಟ್ಟ ರಾತ್ರಿಯಲ್ಲಿ ಹಾಸಿಗೆಯ ಮೇಲೆ ತವಕ ಯಾರಿಗೋಸ್ಕರ ಗೊತ್ತುಂಟ? ಜೀಸಸ್ಗೋಸ್ಕರ, ಯೇಸುಗೋಸ್ಕರ. ಕೆಲವರು ರಕ್ಷಣೆ ಬಂದಂಥ ಸ್ಟಾರ್ಟಿಂಗ್ ದಿನಮಾನಗಳಲ್ಲಿ ಏನು ಹೇಳಿದ್ದುಂಟು ಗೊತ್ತುಂಟ? ನಾನು ಕೇಳಿದ್ದೇನೆ, ಪಾಸ್ಟರ್ ಯಾರು ರಾತ್ರಿ ಪ್ರೇಯರ್ ಮಲ್ತು ಜಪ್ಪುನು ಸ್ವಾಮಿ ಎಂಕೂ ಕನಲ ಬೂರ್ರೆ ಬಲ್ಲಿ, ನನಗೆ ಯಾವ ಕನಸು ಸಹ ಬೀಳಬಾರ್ದು, ನನಗೆ ವಾಕ್ಯದ ಕನಸು ನಿನ್ನ ಕನಸು ಬೀಳಬೇಕು. ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ನನಗೆ ಇಷ್ಟು ಗಂಟೆಗೆ ಹೇಳಲಿಕ್ಕುಂಟು, ನೀನು ಎಬ್ಬಿಸಬೇಕಂತ. ಓಕೆ ನೋಡಿ, ತವಕ ಸ್ಟಾರ್ಟಿಂಗ್ ದಿನಮಾನಗಳಲ್ಲಿ ಮೊದಲ ಪ್ರೀತಿ, ಮೊದಲ ತವಕ. ಓಕೆ,
ಆ ದಿನಮಾನಗಳಲ್ಲಿ ಅವರಿಗೆ ಆಗ್ತಾ ಇತ್ತಂತ ಅವರು ಹೇಳ್ತಾ ಇದ್ರು. ಇದು ನನ್ನ ಅನುಭವ ಕೂಡ. ಆ ದಿನಮಾನಗಳಲ್ಲಿ ಏನಾಗ್ತಾ ಇತ್ತು ಗೊತ್ತಾ? ಎಂಥ ಒಂದು ವಾಕ್ಯ ಬರೋದು, ಎಂಥ ಒಂದು ಕನಸುಗಳು, ಸ್ಪಿರಿಚುವಲ್ ಥಿಂಗ್ಸ್ಗಳು. ಆಮೇಲೆ ಹೋಲಿ ಸ್ಪಿರಿಟ್ ಹೆಲ್ಪ್ ಕೇಳಿ ಮಲಗಿರುತ್ತೆ, ಬೆಳಿಗ್ಗೆ ಎಬ್ಬಿಸು, ಯಾವ ಎಲ್ಡ್ರಮ್ ಬೇಕಂತ ಇಲ್ಲ. ಕೆಲವರು ಹೇಳಿದ್ದುಂಟು, ಟೈಮ್ ಆ್ಯಂಡ್ ಲಕ್. ಇದಪ್ಪ ಹೇಳುವಾಗ ಯಾರಿಲ್ಲ ಅಲ್ಲಿ. ಒಂದು ಸತ್ಯ, ಸಮಯವನ್ನು ಹಾಳು ಮಾಡಿಕೊಳ್ಳದಂತೆ ಅಥವಾ ನನಗೆ ಕೊಡಲ್ಪಟ್ಟ ಸಮಯ ಹಾಳಾಗಬಾರ್ದಾದ್ರೆ ಹೋಲಿ ಸ್ಪಿರಿಟ್ ಹೆಲ್ಪ್ ಕೇಳಿದರೆ ಹೋಲಿ ಸ್ಪಿರಿಟ್ ಖಂಡಿತವಾಗಿ ಹೆಲ್ಪ್ ಕೊಡ್ತಾನೆ. ಒಂದು ಸಾಂಗ್ ಹೀಗೆ ಹೇಳ್ತದೆ, ಎಲ್ಲಿದ್ದಾರೆ ಸಾಂಗ್ ಬಾರಿಸುವವರು? ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸು ಪವಿತ್ರಾತ್ಮನೇ. ಎಲ್ಲಿಗೆ ನಾ ಹೋಗಲಿ, ಎಲ್ಲರೂ ಹೇಳೋಣ, ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ. ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನೋಡಿ ನಾವು ಹೇಳೋಣ, ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ತೋರಿಸು ಪವಿತ್ರಾತ್ಮನೇ. ನೋಡಿ, ಪವಿತ್ರಾತ್ಮನ ಹೆಲ್ಪ್ ಕೇಳುವಂಥದ್ದು. ಎಲ್ಲಿಗೆ ನಾನು ಹೋಗ್ಬೇಕಾ ಅಂದ್ರೆ ಇದರ ಅರ್ಥ ಏನಂದ್ರೆ, ಏನ್ ನಾನು ಮಾಡ್ಬೇಕಾ, ಏನ್ ನಾನು ಮಾಡಬಾರ್ದ, ಯಾವುದ್ರಲ್ಲಿ ಸಮಯ ಕಳಿಬೇಕಾ, ಯಾವುದ್ರಲ್ಲಿ ಸಮಯ ಕಳಿಬಾರ್ದ. ನೋಡಿ, ಚಿತ್ತವಿದ್ದಂಥ ಸಂಗತಿಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ದೇವರ ಗ್ಲೋರಿ ಕಂಡು ಬರ್ತದೆ. ಚಿತ್ತವಿಲ್ಲದಂತ, ದೇವರ ಚಿತ್ತವಿಲ್ಲದಂತ ವಿಷಯಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಯಾರ ಗ್ಲೋರಿ ಕಂಡು ಬರ್ತದೆ? ಯಾವುದರಲ್ಲಿ ಯಾವ್ದು ಯಾರಿಗೆ ಸಂಬಂಧಪಟ್ಟದ್ದು ಅವರ ಗ್ಲೋರಿ ಕಂಡು ಬರ್ತದೆ. ಉದಾಹರಣೆಗಾಗಿ ಹೇಳ್ತೇನೆ, ನಾನು ಓಪನ್ ಆಗಿ ಹೇಳ್ತೇನೆ, ಮೊಬೈಲ್ ಇರ್ಬೋದು, ಇನ್ನೊಂದು ಸಂಗತಿ ಇರ್ಬೋದು, ನಮ್ಮ ಸಮಯವನ್ನು ಆತ್ಮಿಕ ಕಡೆಗೆ ಹೋಗದಂತೆ ಟೈಮನ್ನು ಹಾಳು ಮಾಡುವಂಥ ಸಂಗತಿ, ದಟ್ ಈಸ್ ನಾಟ್ ಫ್ರಮ್ ಗಾಡ್. ಅದು ಲೋಕ. ಇವತ್ತು ಯಾರ ವಶದಲ್ಲಿದೆ ಅಂತೆ? ಯಾರ ವಶದಲ್ಲಿ? ಕೆಡುಕನ ವಶದಲ್ಲಿದೆ ಲೋಕ. ಲೋಕದಲ್ಲಿ ಕಾಣುವಂತ ವ್ಯವಸ್ಥೆ ಅದು ಕೆಡುಕನ ವ್ಯವಸ್ಥೆ. ಲೋಕವನ್ನು ಇಮಿಟೇಟ್ ಮಾಡೋದಕ್ಕೆ ನಾವು ಕರೆಯಲ್ಪಟ್ಟವರಲ್ಲ, ನಾವು ಜೀಸಸ್ ಅನ್ನ ಇಮಿಟೇಟ್ ಮಾಡೋದಕ್ಕೆ ಕರೆಯಲ್ಪಟ್ಟವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕ ಹೀಗೆ ಮಾಡ್ತಾ ಇದೆ, ಲೋಕ ಹೀಗೆ ನಡೀತಾ ಇದೆ, ಲೋಕದ ವ್ಯವಸ್ಥೆಗಳು ಹೀಗೆ ಉಂಟು. ಹೀಗೆ ಹೋದ್ರೇ ಸ್ವಲ್ಪ ಹೆಸರು, ಹೀಗೆ ಮಾಡಿದ್ರೇ ಹೆಸರು. ಲೋಕ ಲೋಕ ಲೋಕ. ಅದಕ್ಕೆ ಭಕ್ತನಾದ ಯೋಹಾನ ಹೇಳ್ತಾ ಇದ್ದಾನೆ, ಲೋಕವನ್ನಾಗಲಿ ಲೋಕದಲ್ಲಿರುವುದರನ್ನಾಗಲಿ ಪ್ರೀತಿಸಬೇಡ್ರಿ. ಯಾಕೆ ಗೊತ್ತುಂಟು? ಯಾಕೆ ಪ್ರೀತಿ ಮಾಡಬಾರ್ದು? ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಣ್ಣ, ಡಂಬ, ಈ ಮೊದಲಾದವೆಲ್ಲವೂ, ಒಂದು ಯೋಹಾನ 2ನೇ ಅಧ್ಯಾಯ 15, 16, 17, ಈ ಮೊದಲಾದವು ಎಲ್ಲವೂ ತಂದೆಯಿಂದ ಹುಟ್ಟದೆ. ಒಂದು ಯೋಹಾನ 2, 15, 16, 17, ತಂದೆಯಿಂದ ಹುಟ್ಟದೆ, ಅದು ಲೋಕದಿಂದ ಹುಟ್ಟಿದಂಥವುಗಳಾಗಿವೆ. ಲೋಕವು ಅದರ ಆಶಯ ಗತಿಸಿ ಹೋಗ್ತದೆ, ಅದು ಮುಗಿದು ಹೋಗ್ತದೆ. ದೇವರ ಚಿತ್ತವನ್ನು ನೆರವೇರಿಸುವವರು ಎಂದಿಗೂ ಇರುವರು. ಹಲ್ಲೆಲೂಯಾ. ದೇವರ ಚಿತ್ತ ಏನು ಗೊತ್ತಂದ್ರೆ, ಸಮಯವನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಹಲ್ಲೆಲೂಯಾ. ಆತ್ಮಿಕ ಜೀವಿತದಲ್ಲಿ ಹೆಚ್ಚದಂತೆ ಯಾವುದೆಲ್ಲ ಬರ್ತದೆ ಅದು ಡಿಮನ್ಸ್ಗೆ ಸಂಬಂಧಪಟ್ಟದ್ದು, ಅದು ಲೋಕದ ಆತ್ಮನಿಗೆ ಸಂಬಂಧಪಟ್ಟದ್ದು. ದೇವರ ಆತ್ಮನು ಕೂಡ ಇದ್ದಾನೆ, ಪ್ರಾಪಂಚಿಕ ಆತ್ಮನು ಕೂಡ ಇದ್ದಾನೆ. ಪ್ರಾಪಂಚಿಕ ಆತ್ಮನಿಗೆ ಸಂಬಂಧಪಟ್ಟದಲ್ಲಿ ನಾವು ಸಮಯ ಸ್ಪೆಂಡ್ ಮಾಡಿದ್ರೆ ಅವನ ಗ್ಲೋರಿ, ಅವನಷ್ಟು ಗ್ಲೋರಿ ಇಲ್ಲ ಬಿಡಿ, ಅವನ ಸಂಗತಿಗಳು, ಅವನ ಕಾರ್ಯಗಳು, ಅವನ ಮಹಿಮೆ
ದೇವರಿಗೆ ಮಹಿಮೆ ಆಗೋದಿಲ್ಲ. ಇವತ್ತು ಸಭೆ ಇರೋದು ದೇವ ಮಗ ಇವತ್ತು ರೂಪಿಸಲ್ಪಟ್ಟದು ದೇವರಿಗೆ ಮಹಿಮೆ ತರೋದಕ್ಕಾಗಿ. ಹಲ್ಲೆಲೂಯಾ. ಎಂಥ ಒಂದು ಸಂತೋಷ. ನನ್ನನ್ನು ನಿನ್ನನ್ನು ದೇವರು ರೂಪಿಸಿದ್ದು ತನ್ನ ಮಹಿಮೆಗಾಗಿ. ಹಲ್ಲೆಲೂಯಾ. ಒಂದು ಕಡೆ ತಂದೆ ತಾಯಿಯ ಮೂಲಕ ಗರ್ಭದಲ್ಲಿ ರೂಪಿಸಿದ್ದು ಆತನ ಮಹಿಮೆಗಾಗಿ, ಇನ್ನೊಂದು ಕಡೆ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟು ಕ್ರಿಸ್ತನಲ್ಲಿ ರೂಪಿಸಿದ್ದು ಆತನ ಮಹಿಮೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಹಿಮೆ ಕಂಡು ಬರಬೇಕಾದ್ರೆ ಟೈಮನ್ನು ರೈಟ್ ಸರಿಯಾದ ರೀತಿಯಲ್ಲಿ ಸ್ಪೆಂಡ್ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಒಂದು ಸೆಳೆತ ಬೇಕು. ಆ ಸೆಳೆತ ಬರಬೇಕಾದ್ರೆ ಪ್ರೀತಿ ಬೇಕು, ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮೇಲೆ ಪ್ರೀತಿ ಹೆಚ್ಚಿದಾಗ, ಎಲ್ಲಿ ಯಾವುದರ ವಿಷಯದ ಮೇಲೆ ಪ್ರೀತಿ ಹೆಚ್ಚುತ್ತದೋ ಅಲ್ಲಿ ಆ ಸೆಳೆತ ಇರ್ತದೆ, ಆ ಸೆಳೆತ ಇರ್ತದೆ, ಆ ಸೆಳೆತ ಇರ್ತದೆ. ನನಗೆ ಒಂದು ಯವನಸ್ಥ ಜೋಡಿಯ ಬಗ್ಗೆ ಗೊತ್ತಿದೆ. ಯವನಸ್ಥ ಪ್ರಾಣ. ಸಣ್ಣ ಪ್ರಾಯದಲ್ಲೇ ಆ ಹೆಣ್ಣು ಮಗಳು ಕಲಿಯುವುದರ ಕಡೆಗೆ ಜಾಸ್ತಿ ಗಮನ ಕೊಡಲಿಲ್ಲ. ಆಕೆ ಪ್ರೇಮ ಪ್ರಕರಣಗಳ ಕಡೆಗೆ ಜಾಸ್ತಿ ಗಮನ ಕೊಟ್ಟಳು. ಅದರ ಜೊತೆ ಇನ್ನೊಬ್ಬ ಯವನಸ್ಥ ಹುಡುಗ ಪ್ರೇಮ ಪ್ರಕರಣಗಳ ಕಡೆಗೆ ಜಾಸ್ತಿ ಗಮನ ಕೊಟ್ಟರು. ಆ ಹುಡುಗಿಯ ವಿಚಾರದಲ್ಲಿ ನಾನು ನೋಡಿದ್ದು, ರಾತ್ರಿ ಅಂತೆಲ್ಲ ಹಗಲಂತೆಲ್ಲ ಮನೆಯವರನ್ನು ಅಲಕ್ಷ್ಯ ಮಾಡಿ ಅವನನ್ನು ಮೀಟ್ ಮಾಡಲಿಕ್ಕೆ ಅವಾಗ ಆಕೆಗೆ ಯಾವಾಗ ಮನಸ್ಸಾಗ್ತದೆ, ರಾತ್ರಿ ಅಂತೆಲ್ಲ ಹಗಲಂತೆಲ್ಲ ಹೋಗ್ಬೇಕಂದ್ರೆ ಹೋಗಲೇಬೇಕು. ಇವರು ಯಾರು ತಡೆದಿಡ್ಲಿಕ್ಕೆ ಆಗೋದಿಲ್ಲ, ಮನೆ ಪುಡಿ ಆಗ್ತದೆ. ಅಂಥ ಸೆಳೆತ ನಾನು ನೋಡಿದೆ. ಆಗ ನಾನು ಗಮನಿಸೋದು, ಇದೊಂದು ಜಸ್ಟ್ ಶಾರೀರಿಕವಾದ ಪ್ರೀತಿ. ಶಾರೀರಿಕವಾದ ಪ್ರೀತಿಯಲ್ಲಿ ಹೆಚ್ಚಿದ್ರೆ ಇಂಥ ಸೆಳೆತ ಆದರೆ, ನಾವೊಂದು ಆ ದೈವಿಕವಾದಂಥ ಪ್ರೀತಿಯಲ್ಲಿ ಹೆಚ್ಚಿದ್ರೆ ಇನ್ನೆಷ್ಟು ಸೆಳೆತ ಬರಲಿಕ್ಕಿಲ್ಲ. ಆ ಪ್ರೀತಿಯಲ್ಲಿ ಹೆಚ್ಚಬೇಕಾದರೆ ಒಂದು ತಿಳ್ಕೊಳ್ಳಿ, ದೇವರು ಮೊದಲು ನನ್ನನ್ನು ನಿಮ್ಮನ್ನು ಪ್ರೀತಿಸಿದನ್ನು ಸರಿಯಾಗಿ ತಿಳ್ಕೊಳ್ಬೇಕು ನಾವು. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ 4ನೇ ಅಧ್ಯಾಯ, 1 ಯೋಹಾನ 4ನೇ ಅಧ್ಯಾಯ, ಅದರಲ್ಲಿ 16, 17, 18 ನೋಡ್ರಿ. 1 ಯೋಹಾನ 4. ಥ್ಯಾಂಕ್ ಯು ಜೀಸಸ್. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಒಂದು ನಿಮಿಷ, ಅದನ್ನ ಹಿಂದಿನ ವಚನ ಸ್ವಲ್ಪ ನೋಡ್ರಿ. ದೇವರು ಪ್ರೀತಿಸಿದ್ರಿಂದ 11 ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದೂ ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮನ್ನು ಸ್ವಲ್ಪ ಹಿಂದಿನಿಂದ ಕ್ಷಮಿಸಿ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಶ್ರಮಿಸಿ 19ನೇ ವಚನ ನೋಡ್ರಿ, 19th ವರ್ಡ್ ಅಲ್ಲಿ ಬರ್ದಿದೆ. ಅದೆಲ್ಲ ಪ್ರೀತಿಯ ವಿಷಯವೇ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ದೇವರು ಮೊದಲು ಪ್ರೀತಿಸಿದ್ರಿಂದ 19ನೇ ವಚನ, ಮೊದಲು ದೇವರು ಪ್ರೀತಿಸಿದ್ರಿಂದ ನಾವು ಪ್ರೀತಿಸ್ತೇವೆ. ಈಗ ದೇವರು ಪ್ರೀತಿಸಿದನೆಂಬುದಾಗಿ ದೇವರ ಪ್ರೀತಿಯ ಕುರಿತಾಗಿ ನಾವು ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ಆತನನ್ನು ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ. ದೇವರು ಪ್ರೀತಿಸಿದನು, ಇಲ್ಲಿ ಕೇಳ್ರಿ, ಮೊದಲು ದೇವರು ನಮ್ಮನ್ನು ಪ್ರೀತಿಸಿದ್ದು, ಆದ್ರಿಂದ ನಾವು ಅವರನ್ನು ಪ್ರೀತಿಸೋದು. ಈಗ ನಮ್ಮ ಒಳಗೆ ದೇವರ ಮೇಲಿನ ಪ್ರೀತಿ ಹೆಚ್ಚಬೇಕಾದ್ರೆ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ದೇವರ ಪ್ರೀತಿಯ ಕುರಿತಾಗಿ ಆಲೋಚನೆ ಮಾಡಿಕೊಳ್ಬೇಕು. ಆಗ ಪ್ರೀತಿ ಹೆಚ್ಚುತ್ತದೆ. ಪ್ರೀತಿ ಹೆಚ್ಚುತ್ತಾ ಹೋಗುವಾಗ ನೋಡಿ, ಈ ಲೋಕದ ಶಾರೀರಿಕ ಪ್ರೀತಿಯಲ್ಲಿ ಅಷ್ಟು ಪವರ್ ಇರುವುದಾದರೆ, ತಂದೆ ತಾಯಿಗಳನ್ನು ಹೆತ್ತವರನ್ನು ಬಂಧು ಬಳಗರನ್ನು ನಿರಾಕರಿಸಿ ಮಧ್ಯರಾತ್ರಿ ಮೂಟೆ ಕಟ್ಟಿಕೊಂಡು ಅವನ ಕಡೆಗೆ ಓಡುವುದಾದರೆ,
ದೈವಿಕ ಪ್ರೀತಿಯಲ್ಲಿ ಹೆಚ್ಚಿದ್ರೆ ಎಷ್ಟು ಪವರ್ ಇರ್ತದೆ. ಹಲ್ಲೆಲೂಯಾ. ಇನ್ನೊಮ್ಮೆ ಹೇಳ್ತಾರೆ ಕೇಳಿ, ಆ ಪ್ರೀತಿಯಲ್ಲಿ ಹೆಚ್ಚಬೇಕಾದ್ರೆ ಪ್ರೀತಿಯನ್ನು ತಿಳ್ಕೊಂಡಿರಬೇಕು. ಹಲ್ಲೆಲೂಯಾ. ರೋಮಾಪುರ 5ನೇ ಅಧ್ಯಾಯ 8ನೇ ವಚನ ಏನು ಹೇಳ್ತದೆ? ರೋಮಾಪುರ 5ನೇ ಅಧ್ಯಾಯ 8ನೇ ವಚನ, ರೋಮ 5:8 ಹೇಳ್ತದೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಅರ್ಥ ಆಗ್ತುಂಟ ದೇವರ ಪ್ರೀತಿ ಎಂತಹ ಪ್ರೀತಿ? ನಾವು ನಿಜವಾಗಿ ಪಾಪಿಗಳು, ನಾವು ನಿಜವಾಗಿ ಅಪರಾಧಿಗಳು, ಸಾಮಾನ್ಯ ಮನುಷ್ಯರ ನೋಡಿ ಅಂಥವರನ್ನ ಆತನು ಪ್ರೀತಿ ಮಾಡಿದಂತ ಹೇಳ್ತದೆ. ನಾವಾದ್ರೆ ಏನು ಮಾಡ್ತೇವೆ? ನಮಗೆ ಯಾರು ಆಗುದಿಲ್ಲ ಅಂತ ಒಮ್ಮೆ ಇದು ಮಾಡಿದರೆ ಮತ್ತೆ ಅವರ ಟೀಮ್ ಕಟಪ್, ಬೇರೆ ಟೀಮ್ ನಮಗೆ ಯಾರು ಒಳ್ಳೇದಂತ ಕಾಣಿಸಿಕೊಳ್ತಾರೆ ಅವರ ಜೊತೆ ಜಾಸ್ತಿ ಮೂಮೆಂಟ್. ಇದು ನಮ್ಮ ಸ್ವಭಾವ, ಮನುಷ್ಯರಾದ ನಮ್ಮ ಸ್ವಭಾವ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ. 12ನೇ ಅಧ್ಯಾಯದಲ್ಲಿ ಒಂದು ಕಡೆ ಹೀಗೆ ಬರ್ದಿದೆ. ಏನು ಬರ್ದಿದೆ ಅಂದರೆ, ನಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನಾವು ಪ್ರೀತಿ ಮಾಡಿದರೆ ಏನು ಹೆಚ್ಚು ಮಾಡಿದ ಹಾಗೆ ಆಯಿತು. ಇದು ದೇವರನ್ನು ಇಮಿಟೇಟ್ ಮಾಡಿದ ಹಾಗೆ ಆಗುವುದಿಲ್ಲ. ನಮಗೆ ಪ್ರೀತಿ ಮಾಡಿದವ್ರ ಜೊತೆ ಮಾತ್ರ ಇರೋದು. ಅದು ದೇವರ ಒಂದು ಗುಣಲಕ್ಷಣಗಳಲ್ಲಿ ಇಲ್ಲ. ಸಿಕ್ಕಿತು ಅದು ವಾಕ್ಯ. ಎಷ್ಟು 12ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆ ಕೊನೆಯ ವಚನಗಳ ನೋಡ್ರಿ. ಹನ್ನೆರಡು 7. ನಿಮ್ಮನ್ನು ಪ್ರೀತಿ ಮಾಡುವವರನ್ನೇ ಪ್ರೀತಿ ಮಾಡಿದರೆ ಏನು ಹೆಚ್ಚು ಮಾಡಿದ ಹಾಗೆ ಆಯಿತು. 12 ಮತ್ತಾಯನ ಸುವಾರ್ತೆ 6, 7, 8 ನೋಡ್ರಿ. ಸಾರಿ, ಮರೆತು ಬಿಟ್ಟೆ. 5:46 ಕ್ಷಮಿಸಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಇದು ಮಾಡುವುದಿಲ್ಲ. ದೇವರ ಗುಣಲಕ್ಷಣ ಅಲ್ಲ. ನಮ್ಗೆ ಯಾರು ಒಳ್ಳೇದು ಕಾಣ್ತಾರೆ ಅವ್ರ ಜೊತೆನೇ ಇರೋದು. ಅದು ಭ್ರಷ್ಟರು ಕೂಡ ಹಾಗೆ ಮಾಡ್ತಾರೆ. ಅದು ಗಾಡ್ ಅನ್ನ ಇಮಿಟೇಟ್ ಮಾಡಿದಾಗೆ ಆಗುದಿಲ್ಲ. ದೇವರ ಹೃದಯ ಅಂತ ಗೊತ್ತುಂಟ? ನಾವು ಪಾಪಿಗಳಾಗಿದ್ದಾಗ್ಯೂ ಕೂಡ. ಹಲ್ಲೆಲೂಯಾ. ತಿರುಗಿ 5ನೇ ಅಧ್ಯಾಯ 8ನೇ ವಚನ ರೋಮಾಪುರ ನೋಡಿ. ದೇವರ ಹೃದಯ ಏನು? ಪಾಪಿಗಳಂತ ನಮ್ಮನ್ನು ಏನು ಮಾಡಲಿಲ್ಲ? ನಿರಾಕರಿಸಿ ಬಿಡಲಿಲ್ಲ, ತಳ್ಳಿ ಬಿಡಲಿಲ್ಲ. ಈಗ ಪಾಪಿಗಳನ್ನು ಸೇರಿಸಿಕೊಳ್ಳುವುದಕ್ಕೆ ಒಂದು ಮಾರ್ಗವನ್ನು ಜಗದುತ್ಪತ್ತಿಗಿಂತ ಮುಂಚೆ ಆತನು ಮಾಡಿದಂಥ ಆಲೋಚನೆ ಪ್ರಕಾರ ಮಾಡ್ತಾ ಇದ್ದಾನೆ. ನಾವೇನು ಗೊತ್ತುಂಟ? ಒಬ್ಬ ಯಾರಾದರೂ ನಮ್ಮ ವಿರುದ್ಧ ತಪ್ಪು ಮಾಡಿದ್ರೆ, ನಾನ ಬರ್ಚೇ ಬರ್ಚೆ ಅಣ್ಣ ಪಾತ್ರೆನೇ ಬರ್ಚಿ, ಆಗನ ಇಲ್ಲಗೆ ಪಪ್ಪಿನ ಬರ್ಚಿ, ಆಗನ ತೂಪಿನೇ ಬರ್ಚಿ, ಆಗನ ಸಂಗಡನೆ ಬರ್ಚಿ. ಇದು ಇಂಥ ನೇಚರ್ ದಟ್ ಇಸ್ ನಾಟ್ ಫ್ರಮ್ ಗಾಡ್. ಇದು ವರ್ಲ್ಡ್, ಕೆಡುಕನಿಗೆ ಸಂಬಂಧಪಟ್ಟದ್ದು. ಅದರಿಂದ ನಮ್ಮ ಸ್ಪಿರಿಚುವಲ್ ಲೈಫು ಬೆಳೆಯುವುದಕ್ಕೆ ನಾವೇ ಅಡ್ಡಿ ಮಾಡಿಕೊಳ್ತೇವೆ. ಫ್ಲೋ ಅಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಕಾರಣ ಇಂಥ ಮಚ್ಚೆಗಳು, ಇಂಥ ಕೆಲವು ಸಂಗತಿಗಳು. ಹಲ್ಲೆಲೂಯಾ. ಸಭೆಗೆ ಒಂದು ಗೊತ್ತಿರಬೇಕು, ದೇವರ ಗುಣ ಸ್ವಭಾವ ಗೊತ್ತಿರಬೇಕು ನೋಡಿ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಪಾಪಿಗಳನ್ನು ಹೇಗೆ ಪ್ರೀತಿಸ್ತಾನೆ ನೋಡಿ. ತನ್ನ ಪ್ರೀತಿಯ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಅಂಥ ಪ್ರೀತಿ. ನಾವು ತಪ್ಪು ಮಾಡಿದರೂ ಕೂಡ ಆತನ ಪ್ರೀತಿ ನಮ್ಮನ್ನು ಹಿಂದಟ್ಟಿಕೊಂಡು ಬಂತು, ಬಿಡಲಿಲ್ಲ. ಯಾಕೆ ಗೊತ್ತುಂಟ? ತಿರುಗು ರೆಸ್ಟೋರೇಷನ್ ಬೇಕು, ಪುನಃಸ್ಥಾಪನೆ ಬೇಕು, ತಿರುಗಿ ನನ್ನ ಜೊತೆ ನನ್ನ ಮಕ್ಕಳೇ ಇರಬೇಕೆಂಬಂಥ ಒಂದು ಆಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಇದೇ ರೀತಿಯಲ್ಲಿ ಯಾರು ನಡೀತಾರ ಅವರೇ ದೇವರ ಮಕ್ಕಳು. ಹಲ್ಲೆಲೂಯಾ. ಅವರೇ ದೇವರ ಆತ್ಮನಿಂದ ನಡೆಸಲ್ಪಡೋರು. ತನಗೆ ಒಬ್ಬರಿಂದ ಹರ್ಟ್ ಆದರೂ ಕೂಡ ಎಂತಾದರೂ ಕೂಡ ಪ್ರೀತಿಯಲ್ಲಿ ಅವರನ್ನು ಗೆದ್ದುಕೊಳ್ಳುವವರೇ. ದೇವರು ನಮ್ಮನ್ನು ಗೆದ್ದುಕೊಂಡದ್ದು ಹೇಗೆ? ಪ್ರೀತಿಯಲ್ಲಿ ಗೆದ್ದುಕೊಂಡದ್ದು. ಇವತ್ತು ನಾವೊಂದು ವೇಳೆ ದೇವರನ್ನು ಪ್ರೀತಿಸ್ತಾ ಇರೋದಾದರೆ ಹೇಗೆ? ಕಾರಣ ನಾವು ಪಾಪಿಗಳಾಗಿದ್ದಾಗಲೂ ತಿಳ್ಕೊಂಡೆವು ಎಂಥ ಪಾಪಿಗಳು ನಾವು. ನಮ್ಮ ಮೇಲೆ ಎಂಥ ಪ್ರೀತಿ ಇಟ್ಟ ದೇವರು. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡುವಾಗ ಆತನ ಮೇಲೆ ಪ್ರೀತಿ ಎಷ್ಟದೆ.
ಹಲ್ಲೆಲೂಯ. ಇನ್ನೊಂದು ಸಂಗತಿ ಹೇಳ್ತೇನೆ, ಪ್ರೀತಿ ಪ್ರಾರಂಭವಾಗ್ತದಲ್ಲ, ಅದನ್ನು ಅರ್ಥ ಮಾಡಿಕೊಂಡಾಗ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಾಗ. ಒಂದು ವೇಳೆ ಯೇಸು ಸ್ವಾಮಿಯನ್ನು ದೇವರು ಲೋಕಕ್ಕೆ ಕಳಿಸದಿದ್ದರೆ ಏನಾಗ್ತಾ ಇತ್ತು ನನ್ನ ನಿಮ್ಮ ಗತಿ? ನಾನು ನಿತ್ಯ ಬೆಂಕಿಯಲ್ಲಿ ಬೀಳಬೇಕಾದಂಥ ಪರಿಸ್ಥಿತಿ ಇತ್ತು. ಆತನಿಗೆ ದ್ರೋಹ ಮಾಡಿದ್ದೇವೆ, ಆತನಿಗೆ ಅನ್ಯಾಯ ಮಾಡಿದ್ದೇವೆ. ಇವತ್ತಿಗೂ ಕೆಲವು ಸರಿ ತಪ್ಪು ಮಾಡ್ತೇವೆ, ಆದರೂ ಕೂಡ ಒಂದು ಕೃಪಾ ಸಮಯವನ್ನು, ಕೃಪಾವಕಾಶವನ್ನು ಆತನ ಇಟ್ಟಿದ್ದಾನೆ. ಆದರೂ ಕೂಡ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ, ಉಪಯೋಗಿಸಿಕೊಳ್ತಾ ಇಲ್ಲ. ಸಮಯ ಹಾಳಾಗಿ ಹೋಗ್ತಾ ಉಂಟು ಅನೇಕ ವೇಯಲ್ಲಿ ನೋಡುವಾಗ. ಎಂಥ ಪ್ರೀತಿ ನೋಡ್ರಿ. ಆ ಪ್ರೀತಿಯನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ಆಗ ಸೆಳೆತ ಬರ್ತದೆ. ಎರಡನೇದಾಗಿ ಇನ್ನೊಂದು ಸಂಗತಿ ಮಾಡಬೇಕು. ಪ್ರೀತಿ ಸ್ಟಾರ್ಟ್ ಆದ ಕೂಡಲೇ ಗೊತ್ತುಂಟ, ನಾವು ಮನಸ್ಸು ಕೊಡಬೇಕು. ಫಸ್ಟ್ ನಾವು ಮನಸ್ಸು ಕೊಡಬೇಕು. ಯಾಕೆ? ಮಾತಾಡುವ, ಹೋಗುವ, ಸಿಗುವ, ಸಂಧಿಸುವ ಅಂತ ನಾವು ಮನಸ್ಸು ಕೊಟ್ಟಾಗ ಏನಾಗ್ತದೆ ಗೊತ್ತುಂಟ? ಫಸ್ಟ್ ಮಾಡತಕ್ಕ ನಮ್ಮ ಓನ್ ವಿಲ್ಲಲ್ಲಿ ಪ್ರತಿಯೊಬ್ಬರು ಯೇಸುವಿನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡವರು ತಾವು ಮನಸ್ಸು ಮಾಡಬೇಕು, ವಾಕ್ಯ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲೇ ಸಮಸ್ಯೆ. ನಾವು ಮನಸ್ಸು ಮಾಡದಂತೆ ನಮ್ಮ ಮೈಂಡನ್ನು ಡೈವರ್ಟ್ ಮಾಡಲಿಕ್ಕೆ ನೋಡ್ತಾನೆ, ಬೇರೆ ಸಂಗತಿಗಳಲ್ಲಿ ಟೈಮ್ ವೇಸ್ಟ್ ಮಾಡುವ ಹಾಗೆ. ಅದರ ಅಗೇನ್ಸ್ಟ್ ಆಗಿ ನಿಲ್ಲಬೇಕು. ಇಲ್ಲ ಇಲ್ಲ, ನಾನು ನಿರ್ಧಾರ ಮಾಡಿದ್ದೇನೆ, ನಾನು ಮಾಡೇ ಮಾಡ್ತೇನೆ ಎಂಬುದಾಗಿ ನಾವು ಮನಸ್ಸು ಮಾಡಬೇಕು. ಒಂದು ಸಾರಿ ಅಡೆತಡೆ ಬಂತು, ನಾನು ಮನಸ್ಸು ಮಾಡಿ ಏನು ಮಾಡಿದೆ? ಒಂದು ನಿರ್ಧಾರ ತಗೊಂಡೆ. ಪ್ರಾರ್ಥನೆಯಲ್ಲಿಯೂ ವಾಕ್ಯ ಓದೋದ್ರಲ್ಲಿಯೂ ಮನಸ್ಸು ಮಾಡಿದೆ. ಕಷ್ಟ ಆಗ್ತದೆ, ಬರಲಿಕ್ಕೆ ಬಿಡುವುದಿಲ್ಲ ಹತ್ರ. ಕಷ್ಟದಿಂದ ಬಂದು ಓದ್ತೇನೆ, ಅರ್ಥ ಆಗುವುದಿಲ್ಲ, ಆದರೂ ಓದ್ತೇನೆ. ಇನ್ನೊಂದು ಸಾರಿ ನಾನು ಮನಸ್ಸು ಮಾಡ್ತೇನೆ. ಹಾಗೆ ಒಂದು 2-3 ಸಾರಿ ಮನಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ನಾನು ಎಣಿಸ್ತೇನೆ, 4ನೇ ಸಾರಿಯೋ 5ನೇ ಸಾರಿಯೋ ಪವಿತ್ರಾತ್ಮ ಮನಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಫಸ್ಟ್ ನಮ್ಮ ಪಾರ್ಟ್, ಸೆಕೆಂಡ್ ಗಾಡ್ದ ಪಾರ್ಟ್ ಈ ವಿಷಯದಲ್ಲಿ. ಹಾಗೇನಾಗ್ತದೆ? ಸೆಳೆತ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಓನ್ ವಿಲ್ಲಲ್ಲಿ ದೇವರಿಗಾಗಿ ನಾನು ನೀವು ನಿಲ್ಲುವಾಗ ಎಂತ ಅಡೆತಡೆ ಬಂದರೂ ಕೂಡ ಇದು ಬೇಡ ನನಗೆ, ನನ್ನ ಸಮಯ ವ್ಯರ್ಥ ಮಾಡಿಕೊಳ್ಳುದು ಇದು ಬೇಡ ನನಗೆ ಎಂಬುದಾಗಿ ನಾನು ನಿಲ್ಲುವಾಗ 2 ಸಾರಿಯೋ 3 ಸಾರಿ ನಾನು ನಿಲ್ಬೇಕಾಗ್ಬೋದು. 4ನೇ ಸಾರಿ ಟಕಾರ್ ಅಂತ ಹೋಲಿ ಸ್ಪಿರಿಟ್ಗೆ ಖುಷಿ ಆಗ್ತದೆ. ಓ, ಇವ ನನ್ನನ್ನು ಬಯಸಿ ಬಂದಿದ್ದಾನೆ, ದೇವರಿಗೆ ಖುಷಿ ಆಗ್ತದೆ, ಇವಳು ನನ್ನನ್ನು ಬಯಸಿ ಬಂದಿದ್ದಾಳೆ. ರಾಪ್ ಆವರಿಸಿಕೊಳ್ತಾರೆ, ಮತ್ತೆ ಅವರೇ ಸೆಡಿತಾರೆ. ಒಬ್ಬ ಇಂಟರ್ನ್ಯಾಷನಲ್ ಪ್ರೀಚರ್ ಇದ್ದಾರೆ ಒಬ್ಬರು, ಅವರ ಕುರಿತಾಗಿ ನಾನು ಕೇಳಿಸಿಕೊಂಡಂಥ ವಿಚಾರ ಏನು ಗೊತ್ತುಂಟ? ನೀವು ಅವರ ಕುರಿತಾಗಿ ಹೇಳ್ತೇನೆ, ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿ. ಕೆಲವು ಸಾರಿ ದೂರದ್ದುಂಟು ದೇವ ಸೇವಕರನ್ನು. ಏನೆಯ ಮಲ್ಲ ಜಂತ ಲೆಕ್ಕ ಸ್ಟೇಜಿ ಬತ್ತೇರು ಲಾಕೊಂದು ಸೀದಾ ಪೋಯರ್ ಎರೆಗ್ಲ ತಿಕ್ಕು ಜೆರಾರ್ ಏಸು ಅಂಚನಾ ಏಸು ಪೂರಗಲೆ ತಿಕ್ಕದ್ಯಾರ ಅಂಡ ಏಸುಲ ಕೆಲವು ಕಡೆ ತಪ್ಪಡೋಂ ಪೋತೇರು ಗೊತ್ತುಂಡ. ತಪ್ಪಡೋಂ ಹೋದು ಅಬ್ಬ ಫಾದರ್ ಅಮ್ಮೆರ ತಂದೆ ಎಂಬುದಾಗಿ ಪ್ರಾರ್ಥಿಸಿದ ಗೊತ್ತುಂಟ? ಅದು ಗೊತ್ತುಂಟ? ಅದು ಗೊತ್ತಿಲ್ಲ. ಏಸು 10 ಜನಕ್ಕೆ ಬರ ತಿಕ್ಕದು ಜರ. ಕೆಲವು ದೇವರ ಸೇವಕರು ಯಾಕೆ ಹೋಗ್ತಾರೆ ಗೊತ್ತಾ? ಇಲ್ಲಿ ಪ್ರಸಂಗ ಮುಗಿತಾ ಬರುವಾಗಲೇ ಸೆಳಿತಾ ಇರ್ತದೆ. ಹೋಗಿ ಒಳಗೆ ರೂಮಲ್ಲಿ ಹೋಗಿ ಕೂತ್ಕೊಂಡು ತಂದೆ ಹತ್ರ ಮಾತಾಡ್ತಾ ಇರ್ತಾರೆ. ಅವ್ರದ್ದು ಗುರಿ ಖಾಲಿ ಏನು ಗೊತ್ತುಂಟ? ಹಿಂದೆ ಮಾಡಿದ ಪ್ರಾರ್ಥನೆ ಮತ್ತು ಸೇವೆ ಇಲ್ಲಿ ಮುಗಿತಂತಲ್ಲ, ಅವರ ಗುರಿ ಕಂಟಿನ್ಯೂ ಆಗಿರ್ತದೆ. ಅವರು ದೇವರ ಪ್ರೀತಿ ಆಳದಲ್ಲಿ ಹೋಗಿರ್ತಾರೆ, ಅವರಿಗೆ ಆ ದೇವರ ಸೆಳೆತ ಉಂಟಾಗ್ತಾ ಇರ್ತದೆ. ಒಬ್ಬರು ದೇವ ಸೇವಕರ ಬಗ್ಗೆ ನಾನು ಕೇಳಿದೆ. ಸ್ಟೇಜಿಂದ ಕೆಳಗೆ ಬಂದು ಅವರು ಯಾರಿಗೆಲ್ಲ ಪ್ರೇಯರ್ ಮಾಡಬೇಕು ಮಾಡಿದ ನಂತರ ಸರಿಕಟ್ಟು ಯಾರ ಹತ್ರ ಮಾತಾಡೋದಿಲ್ಲ, ಟಂಗ್ ಸ್ಪೀಕಿಂಗಲ್ಲೇ ಹೋಗ್ತಾರೆ. ಗಾಡಿಯೊಳಗೆ ಕೂತ್ಕೊಳ್ತಾರೆ, ರಾಪಕ ಕೂತ್ಕೊಂಡು ಅವರದೊಂದು ಗಾಡಿಯಲ್ಲಿ, ಅವರ ಕಾರಲ್ಲಿ ಒಂದು ಬೈಬಲ್ ಇದೆ, ಅವರ ಕಾರಲ್ಲಿ ಇರೋದು, ಅದನ್ನು ತೆಗಿತಾರೆ, ಓದ್ತಾ ಕೂತ್ಕೊಳ್ತಾರೆ. ನೋಡಿ, ಸೆಳೆತ. DJ ದಿನಕರವನ್ನು ಹೇಳಿದಂಥ ಮಾತು, ಅವರು ಒಂದು ವೇಳೆ ಪ್ರಾರ್ಥನೆಗೆ ಕೊಡತಕ್ಕಂಥ ಸಮಯದಲ್ಲಿ ಅವರು ಹೋಗೋದಿದ್ದು ಹೋಲಿ ಸ್ಪಿರಿಟ್ ಹೇಳ್ತಾನಂತೆ, ಬರೋದಿಲ್ವಾ. ಆ ಸೆಳೆತಕ್ಕೆ ಹೋಗಬೇಕಾದ್ರೆ ಫಸ್ಟ್ ನಮ್ಮ ಪಾರ್ಟ್ ಇದೆ. ನಾವು ಮನಸಾರೆ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನಿಗಾಗಿ ತವಕ ಪಡಬೇಕು. ಪ್ರಾರಂಭ ಗೀತದಲ್ಲಿ ನೋಡಿದಾಗ ರಾತ್ರಿಯಲ್ಲಿ ತನ್ನ ನಲ್ಲನಿಗೋಸ್ಕರ ತವಕಿಸ್ತಾ ಇದ್ದ ಹಾಗೆ ನಾವು ತವಕಿಸಬೇಕು. ಆಗ ಎಲ್ಲ ಸೆಳೆತ ಬ್ರೇಕ್ ಆಗ್ತದೆ.
ದೇವರ ಎಳೆತ ನಮ್ಮಲ್ಲಿ ಹೆಚ್ಚಾಗ್ತದೆ. ಅಂತ ರೆಲ್ಮಿಗೆ ಒಬ್ಬ ಬಂದ ಅಂದರೆ ಗ್ಲೋರಿಯಿಂದ ಗ್ಲೋರಿ ಕಾಣ್ತೇವೆ. ಹಲ್ಲೆಲೂಯಾ. ಟೈಮ್ ಒಂದು ಚೂರು ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ಹೋಲಿ ಸ್ಪಿರಿಟ್ನ ಹೆಲ್ಪ್ ಕೇಳುತ್ತಾ ಅಂತ ರೆಲ್ಮ್ಗೆ ಬಂದರೆ ಟೈಮ್ ವೇಸ್ಟ್ ಆಗಿ ಹೋಗುವುದಿಲ್ಲ, ಟೈಮ್ ಸದುಪಯೋಗವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಈ ಮಾತುಗಳನ್ನು ಕೇಳುವಾಗ ನಿಮ್ಮ ಹೃದಯದಲ್ಲಿ ಮಾತು ಮಾತಾಡ್ತಾ ಇದೆ, ನನ್ನ ಜೀವಿತದಲ್ಲಿ ಇನ್ನು ಮುಂದೆ ಟೈಮ್ ವೇಸ್ಟ್ ಆಗಿ ಹೋಗಬಾರ್ದು. ಕೊನೆಯದಾಗಿ ಫೈನಲ್ ಆಗಿ ಒಂದು ಹೇಳ್ತೇನೆ, ನಾನು ನೀನು ಇಲ್ಲಿ ಹುಟ್ಟಿ ಬಂದದ್ದು ನಿನ್ನ ಶಾರೀರಿಕ ತಂದೆ ತಾಯಿಯ ಆಲೋಚನೆಯಿಂದ ಅಲ್ಲ. ದೇವರ ಪ್ಲಾನ್ ಅದು. ಭೂಲೋಕದಲ್ಲಿ ಒಂದು ಆತ್ಮಿಕ ವಂಶ ಎದ್ದು ಬರಬೇಕೆಂಬುದಾಗಿ, ಭೂಲೋಕದಲ್ಲಿ ಸಂತತಿ ಹೆಚ್ಚಬೇಕೆಂಬುದಾಗಿ, ಭೂಲೋಕವನ್ನು ಆ ಜನರಿಗೆ ಕೊಟ್ಟು ಭೂಲೋಕದಲ್ಲಿ ಸಂತಾನ ಹೆಚ್ಚಿ ತನಗೆ ಮಹಿಮೆ ಉಂಟಾಗಬೇಕೆಂಬುದಾಗಿ ದೇವರ ಆಲೋಚನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ತಾಯಿ ಉದರದಲ್ಲಿ ರಚಿಸಲ್ಪಟ್ಟದ್ದೇ ದೇವರಿಗಾಗಿ, ಕ್ರಿಸ್ತನಲ್ಲಿ ಜನಿಸಿ ಬಂದದ್ದೇ ದೇವರಿಗಾಗಿ, ದೇವರ ಮಹಿಮೆಗಾಗಿ. ಹಾಗಿರುವಾಗ ಸಮಯ ಉಪಯೋಗ ಮಾಡಿಕೊಳ್ಳುತ್ತಾ ಇದ್ದೇವಾ? ಆ ದೇವರ ಮಹಿಮೆ ಅಥವಾ ಆ ಸೆಳೆತ ನಮ್ಮಲ್ಲಿ ಉಂಟಾಗ್ತಾ ಇದೆಯಾ? ಇನ್ನೊಂದು ವಾಕ್ಯ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. 84ನೇ ಕೀರ್ತನೆ, ನನಗೆ ಅದನ್ನು ಓದುವಾಗ ಹೃದಯ ಜಲ್ಲನಿಸ್ತಾ ಇತ್ತು. 84ನೇ ಕೀರ್ತನೆಯಲ್ಲಿ 2 ಮತ್ತು 3ನೇ ವಚನ ನೋಡ್ರಿ, ಮತ್ತು 10ನೇ ವಚನ ನೋಡ್ರಿ. 2, 84, 2, 3 ಮತ್ತು 10. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷೋದನೆ ಮಾಡುತ್ತೇನೆ. ನೋಡಿ, ಇಲ್ಲಿ 84ನೇ ಕೀರ್ತನೆ 2 ಮತ್ತು 3ನೇ ವಚನ, ಅಲ್ಲಿ 2ನೇ ವಚನ ಹೇಳ್ತದೆ, ಅವನ ಎಂತ ತವಕ ಬರ್ತಾ ಉಂಟಂತೆ, ಸ್ಪಿರಿಟ್, ಆತ್ಮ. 84:2, ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ. ನೋಡಿ, ಆ ಸ್ಪಿರಿಟ್ ಅಲ್ಲಿ ಒಂದು ಹಂಬಲ ಬರ್ತಾ ಉಂಟು, ಆಸೆ ಬರ್ತಾ ಉಂಟು, ಆ ಸೆಳೆತ ಬರ್ತಾ ಉಂಟು. ಹಲ್ಲೆಲೂಯಾ. ಅದರ ನಿಮಿತ್ತವಾಗಿ ಅದು ಸಿಕ್ಕದೇ ಇದ್ದಾಗ ಕುಂದಿ ಹೋಗ್ತಾ ಉಂಟು. ಈ ಸಮಯ, ಸಂದರ್ಭ, ಈ ಕಾಂಟೆಸ್ಟ್ನ ಮೀನಿಂಗ್ ಏನು ಗೊತ್ತುಂಟ? ಈ ಕೀರ್ತನಗಾರ ದೇವರ ಆಲಯ ಇರುವಂತ, ಯೆರೂಸಲೇಮಿನ ದೇವರ ಆಲಯ ಇರುವಂತ ಸ್ಥಳದಿಂದ ದೂರ ಇದ್ದ. ಯಾವತ್ತೋ ಹೋಗಿದ್ದಾನೆ. ದೇವರಲ್ಲಿ ಹೋದಾಗ, ಅಲ್ಲಿ ಆತನನ್ನು ಆರಾಧಿಸುವಾಗ, ಅಲ್ಲಿ ಆತನ ಮಹಿಮೆಯಿಂದ ತುಂಬಲ್ಪಡುವಾಗ ಆತನಿಗೆ ಬಹಳ ಸಂತೋಷ ಆಗಿದೆ, ಒಂದು ತೃಪ್ತಿಯಾಗಿದೆ. ಈಗ ಕೆಲವು ದಿವಸ ಆಯಿತು, ಆ ಅನುಭವ ಇಲ್ಲದ ಕೆಲವು ದಿವಸ ಆಯಿತು. ಈಗ ಸ್ಪಿರಿಟ್ ಲಾಗಿಂಗ್ ಮಾಡ್ತುಂಟು ಅಂತ ತವಕಿಸ್ತಾ ಉಂಟು, ಬೇಕು ಬೇಕು. ಹಾಗಾದರೆ ಅವನ ದೇವರ ಪ್ರೀತಿಯಲ್ಲಿ ಎಷ್ಟು ಹೆಚ್ಚಿದ್ದಾನೆ. ಯಂಗ್ ಜನರೇಷನ್ ನೋಡಿ, ಒಬ್ಬರಿಗೊಬ್ಬರಿಗೆ ಮಾತಾಡಿಕೊಳ್ಳುವುದಕ್ಕೆ ಲವ್ ಇದ್ದವರು ಎಷ್ಟು ತವಕಿಸ್ತಾರೆ. ಒಂದು ದಿವಸ ಮಾತಾಡದಿದ್ರೂ ಆಗೋದಿಲ್ಲ, ಏನೇನೇನೇನೋ ಆಗ್ತದೆ. ಆದರೆ ದೇವರ ಸಂಗಡ ಮಾತಾಡದಿದ್ರೆ ನಡೀತದೆ. ಇದೇ ನಮ್ಮ ಡೌನ್ ಇಳಿಮುಖಕ್ಕೆ ಒಂದು ಕಾರಣ. ಅಥವಾ ಯಾವುದನ್ನು ಪ್ರೀತಿಸ್ತೇವೋ ಅದರ ಸಂಗಡ ಅನ್ಯೋನ್ಯತೆ ಕಳೆದಕ್ಕೆ ಫ್ರೀ ಆಗಿ ಬಿಡ್ತೇವೆ. ದೇವರ ಹತ್ರ ಮಾತಾಡಿದ್ರೆ, ಒಂದು ನಿಮಗೆ ಸತ್ಯ ಸಂಗತಿ ಹೇಳ, ಇಡೀ ಬೈಬಲನ್ನು ಸರಿಯಾದ ರೀತಿಯಲ್ಲಿ ಓದುವಾಗ ನಮಗೆ ಒಂದು ಅಂಶ ನಮ್ಮ ಬೆಳಕಿಗೆ ಬರ್ತದೆ. ಏನು ಗೊತ್ತಾ? ದೇವರು ನಮ್ಮ ಅನ್ಯೋನ್ಯತೆಯನ್ನು ಬಯಸಿದ, ನಾವು ಆತನೊಟ್ಟಿಗೆ ಇರಬೇಕೆಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ. ಹಾಗಾದರೆ ಆತನಿಗೆ ಕೊಡಬೇಕಾದಂಥ, ನಮಗೆ ಕೊಡಲ್ಪಟ್ಟ ಟೈಮಲ್ಲಿ, ಆತನಿಗೆ ಕೊಡಬೇಕಾದಂಥ ಸಮಯದಲ್ಲಿ ಕಳ್ಳನಿಗೆ ಸಂಬಂಧಪಟ್ಟಂಥ ಸಂಗತಿಗೆ ಟೈಮ್ ಕೊಟ್ಟರೆ, ಬೇರೆ ಬೇರೆ ವಿಷಯಗಳಿಗೆ ಟೈಮ್ ಕೊಟ್ಟರೆ ನೋಡಿ ಏನಾಗ್ತದೆ? ಆ ಸ್ವಾಮಿಗೆ ಎಷ್ಟು ನೋವಾಗ್ತದೆ. ಇವತ್ತು ಸಭೆಯಾಗಿ ಸೇರಿ ಬರಲಿಕ್ಕೆ ಮನಸ್ಸಿಲ್ವೋ, ಎಲ್ಲ ಮಿಸ್ ಆಗ್ತಾ ಇದ್ದಿ. ಸೆಳೆತ ಯಾವುದಕ್ಕೆ ಹೋಗ್ತಾ ಉಂಟು. ಪ್ರೇಯರ್ಗೆ ಸೇರಿ ಬರಲಿಕ್ಕೆ ಮನಸ್ಸಿಲ್ವೋ, ಎಲ್ಲ ಮಿಸ್ಗೈಡ್ ಆಗ್ತಾ ಇದೆ. ಟೈಮ್ ವೇಸ್ಟ್ ಮಾಡುವಂಥ ಸಂಗತಿಗಳಿಗೆ ಗಮನ ಕೊಡ್ತಾ ಇದ್ದೆ. ಅಥವಾ ಸ್ಪಿರಿಚುವಲ್ ಆಕ್ಟಿವಿಟೀಸ್ ನಿನ್ನನ್ನು ಸೆಳೀತಾ ಇಲ್ವೋ, ಮಿಸ್ಗೈಡ್ ಆಗ್ತಾ ಇದ್ದಿ. ನಿನ್ನ ಟೈಮನ್ನು ಕಿಲ್ ಮಾಡುವಂಥ ಸಂಗತಿಗಳು ಹೊಕ್ಕಿದೆ. ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಮುಂದೆ ಅಂಥ ಜೀವಿತ ಒಂದು ವೇಳೆ ಇರುವುದಾದರೆ ದೇವರ ಹತ್ರ ಪರೀಕ್ಷೆ ಮಾಡಿಕೊಂಡು ದೇವರ ಕಡೆಗೆ ತಿರ್ಕೊಳ್ಳೋಣ. ಆ ಭಾಗದಲ್ಲಿ ಒಂದು ವೇಳೆ ಇಲ್ಲದಿರುವುದಾದರೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿರುವುದಾದರೆ, ಗ್ಲೋರಿ ಟು ಗಾಡ್, ಹೆಚ್ಚೋಣ.
ಮಹಿಮೆಯಿಂದ ಮಹಿಮೆಗೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ನಾನು ಒಂದು ವರ್ಡ್ ಹೇಳಿ ಮರ್ತು ಬಿಟ್ಟಲ್ಲ. 10ನೇ ವಾಕ್ಯ ಓದಿ, 84:10, ಸಾಮ್ಸ್ 84:10. ಅದರಲ್ಲಿ ಇನ್ನೊಂದು ವಿಚಾರ, ಬಹಳ ಚಂದವಾದಂಥ ವಿಚಾರ ನೋಡ್ರಿ. ಎಲ್ಲ ಬೈಬಲೇ ಚಂದ, ಅದರೊಳಗಿರುವಂಥ ವಿಷಯಗಳೇ ಚಂದ. 84:10. ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ, ಇನ್ನೊಮ್ಮೆ ಹೇಳ್ತೇನೆ, ಒಂದು ದಿನ ದೇವರ ಸನ್ನಿಧಾನದಲ್ಲಿ ಕಳೆಯುವಂಥ ಒಂದು ದಿನ ಬೇರೆ ಹೀಗೇನೆ ಕಳೆದಂಥ 1000 ದಿನಗಳಿಂದ ಉತ್ತಮ ಅಂತೆ. ಅದಕ್ಕೆ ಮರಿಯಳು ಉತ್ತಮವಾದದನ್ನೇ ಆರಿಸಿಕೊಂಡದ್ದು. ಯೇಸುವಿನ ಪಾದದಲ್ಲಿ ಕೂತು ಯೇಸುವಿನ ಮಾತನ್ನ ಕೇಳುವುದು ಉತ್ತಮ ಎಂಬುದಾಗಿ ತಿಳಿದು ಅದನ್ನೇ ಆರಿಸಿಕೊಂಡದ್ದು. ಒಂದು ವೇಳೆ ಇದರಿಂದ ದೂರ ಆಗಿ ಹೋಗ್ತಾ ಇರೋದಾದ್ರೆ, ಕೆಲವು ರೀಸನ್ ಇಟ್ಕೊಂಡು ಸಭೆಯಾಗಿ ಸೇರೋದಕ್ಕೆ, ಪ್ರಾರ್ಥನೆಗೆ ಬರೋದಕ್ಕೆ ಇದು ಮಾಡ್ತಾ ಇದ್ರೆ, ಅದು ಸಭೆಗೆ ತೊಂದರೆ ಅಲ್ಲ, ಅಲ್ಲಿರುವವರಿಗೆ ತೊಂದರೆ ಅಲ್ಲ, ವೈಯಕ್ತಿಕ ಜೀವಿತಕ್ಕೆ ನನಗೆ ತೊಂದರೆ ಆಗ್ತದೆ. ನಾನಂಥ ವ್ಯಕ್ತಿ ಆದರೆ ನನ್ನ ಸಮಯವನ್ನು ಕದಿಯುವ ಆತ್ಮ ಕದಿತಾ ಇದೆ ಎಂಬುದಾಗಿ ಲೆಕ್ಕ. ಅದು ಇನ್ನೊಬ್ಬರಿಗೆ ಸಮಸ್ಯೆ ತರುವುದಿಲ್ಲ, ಅದು ನನಗೇನೆ ಸಮಸ್ಯೆ ತರೋದು. ಗೊತ್ತೇ ಆಗುವುದಿಲ್ಲ. ವಂಚಕ ಹೇಗೆ ಕಾರ್ಯ ಮಾಡ್ತಾನೆ ಗೊತ್ತೇ ಆಗುವುದಿಲ್ಲ. ಆದ್ದರಿಂದ ಸೇರಿ ಬರದಂತೆ ಅಡ್ಡಿಪಡಿಸುವಂಥ ಎಲ್ಲ ವಿಷಯಗಳನ್ನು, ಅಭ್ಯಂತರ ಮಾಡುವಂಥ ಸಂಗತಿಗಳನ್ನು, ಹತ್ತಿಕೊಳ್ಳುವಂಥ ಪಾಪವನ್ನು ಎಲ್ಲ ಬದಿಗೆ ಹಾಕಿ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವಂಥ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ಮುಂದೆ ಹೋಗ್ತಾ ಇರಬೇಕಂತೆ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯಗಳ ಮೂಲಕ ನಮ್ಮನ್ನು ಪರಿಚಯ ಮಾಡಿಕೊಂಡು ಕರ್ತನ ಮೇಜಿಗೆ ಬರುವುದಕ್ಕಾಗಿ ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ದೇವರೇ, ನಿನ್ನ ನುಡಿಗಳಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ವೀಕ್ಷಿಸ್ತಿರುವಂಥ ವೀಕ್ಷಕರನ್ನ ಬ್ಲೆಸ್ ಮಾಡು. ಅವರ ಜೀವಿತ ಕಾಲದಲ್ಲಿ ದೇವರೇ ನಿನ್ನಲ್ಲಿ ಹೆಚ್ಚಾಗಿ ಸಮಯ ಕಳೆಯುತ್ತಾ ನಿನ್ನ ಸೆಳೆತಕ್ಕೆ ಒಳಪಟ್ಟು ರಾತ್ರಿ ಜಾವದಲ್ಲೂ ಎಲ್ಲ ಜಾವದಲ್ಲೂ ನಿನಗೆ ಪ್ರಾಧಾನ್ಯತೆ ಕೊಟ್ಟು ನಿನಗೆ ಮಹಿಮೆ ತರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಅದು ಆಶೀರ್ವಾದದಾಯಕವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್.